Silence. Keep quiet. ಇನ್ನು ಅರ್ಧ ಗಂಟೆ ಉಳಿದಿದೆ. ಬೇಗ ಬರ್ದು ಮುಗಿಸಿ. ಅಡಿಷನಲ್ ಶೀಟ್ಸ್ ಬೇಕಾದ್ರೆ ತಗೊಳ್ಳಿ. ಯೋರ್ ಟೈಮ್ ಇಸ್ ಅಪ್. ಕೊಡಿ. ಸೈಲೆನ್ಸ್. ಡಿಯರ್ ಸ್ಟೂಡೆಂಟ್ಸ್, ನಾಳೆಯಿಂದ ನಿಮ್ ಬೇಸಿಗೆ ರಜೆ ಶುರು ಆಗ್ತಾ ಇದೆ. ಮತ್ತೆ 25th ಮೇಗೆ ನಿಮ್ ಸ್ಕೂಲ್ ಸ್ಟಾರ್ಟ್ ಆಗತ್ತೆ. ಅಲ್ಲಿ ತನಕ wish you all happy summer holidays. ಗಲ್ಲಿ ಮ್ಯಾಚ್. ಕಂಪ್ಯೂಟರ್ ಗೇಮ್ಸ್ ಅಂದ್ರೆ ಬರಿ ಬೋರು. ಕೊಂತಲ್ಲೇ ಕುಂತಿದ್ರೆ ನೋಡ್ಕೋರು. ಆಟಕ್ಕೆ ಬೇಕಪ್ಪ ಹೋರಾಟ, ಓಟಕ್ಕೆ ಬೇಕಪ್ಪ ಬ್ಯಾಟಾಟ. ಮೋರಿಬಲ್ಗೆ ಬಾಲ್ ಬಿದ್ರೆ 4, ಟೆರೆಸ್ ಮೇಲೆ ಪಿಚ್ ಬಿದ್ರೆ 6. ರನ್ನು ಸ್ಪಿನ್ನು ಲಂಚೆ ಇಲ್ಲ, ತಿನ್ನೋ ಬನ್ನು ಎಲ್ಬಿ ಇಲ್ಲ, ನೋಬಲ್ ಇಲ್ಲ, ಕಲ್ಲೇ ವಿಕೆಟ್, ಗೆದ್ದರೆ ಚಾಕ್ಲೇಟ್. ಅಯ್ಯೋ, ಕೊಡ್ತೀನಿ ಬಂದು ಗಲಾಟೆ ಮಾಡ್ಬೇಡ್ರಪ್ಪ. ಕೊಡ್ತೀನಿ ಬಂದ್ರಪ್ಪ. ಮನೆ ಬಿಟ್ಟು ಗಲಾಟೆ ಹೋಗ್ಬಿಡಿ. ಸುಮ್ಕೆ ಬರ್ರ, ಕೊಡ್ತೀನಿ ನಮ್ಗೆ. ಯಾವಾಗ ಬಂದು? ಈಗ ಬರ್ತಾ ಇದೀನಿ ಕಣವ. ಎಲ್ಲ ಮಕ್ಕಳನ್ನ ಕರ್ಕೊಂಡ್ ಬಂದಿಲ್ಲ? ಅವ್ರನ್ನ ಬಿಟ್ಟು ಹೋಗಕ್ಕೆ ಅಲ್ವಾ ನಾವು ಬಂದಿರೋದು. ಏ ಮಕ್ಕಳ, ಉಸಿ ಸುಮ್ಕೆ ಇರಿ. ಸಾಮಾನೆಲ್ಲ ಇಳಿಸಿದ್ನಕ್ಕೆ ನಿಮ್ ಚೆಂಡು ಸಿಗ್ತದೆ. ಅಜ್ಜಿ, ಈ ಸಾಮಾನುಗಳನ್ನೆಲ್ಲ ನಾವೇ ತಗೊಂಡೋಗ್ಬಿಟ್ಟು ಹೊರಗಡೆ ಇಡ್ತೀವಿ. ಹಂಗೆ ಮಾಡಿ ಎಲ್ಲ ಎತ್ಕೊಂಡ್ ಬನ್ನಿ. ಇರಿ, ನಾನೇ ಕೊಡ್ತೀನಿ. ಶಿವಲಿಂಗು, ಮಂಗಳ, ಅಯ್ಯೋ ನನ್ ಕಂದ, ಚಂದಕ್ಕಿದ್ದೀರಾ?
ಏಯ್ ನಮ್ ಬಾಲೆ ಕಾಣಿಸ್ತಿಲ್ಲ ಕಣ್ರೋ. ಅಯ್ಯೋ ಕಷ್ಟಪಟ್ಟು ಲಗೇಜ್ ಎಲ್ಲ ಬೇಳೆ ತಕ್ಕದ್ವಲ್ಲೋ. ಬಾ ಅಂಕಲ್ನ ಕೇಳೋಣ. ಅಂಕಲ್ ಬಾಲು. ಅದು ಕುದುರೆ ಬಾಯಲ್ಲಿ ಹೋಗೈತೆ, ನಾಳೆ ಬೆಳಗ್ಗೆ ಎಲ್ಲ ದಿಲ್ ಬತ್ತೈತೆ, ಹೋಗ್ ತಗೊಳ್ಳಿ. ಏ ಹುಡುಗರ, ನಮ್ ಶಿವಲಿಂಗನ ನಿಮ್ ಜೊತೆಲಿ ಆಟ ಆಡಕ್ ಕರ್ಕೊಳ್ಳಿ. ಬಾ ಮಗ, ನಾವ್ ಹೋಗೋಣ. ನಡೀರ್ಲಾ ಆಟ ಆಡಕ್ಕೆ. ಏ ಬಲ್ಸಿ, ನಿಮ್ಮನೆಲ್ಲ ಕಾರ್ ಪಲಿತಾರ ತಗೊಂಬ ಹೋಗ. ಅವತ್ ನೀನು ಚರಂಡಿ ಹೊಡೆದಲ್ಲ. ಏ ಹೌದಲ್ವಾ? ನನ್ನ ಆಟಕ್ಕೆ ಸೇರ್ಕೊಳ್ರ. ಏನು ಬಾಲಿಗೆ ಏನಪ್ಪ ಮಾಡುದು ಅಂತ ಇದೀವಿ. ಇವನೊಬ್ಬ ಸೇರ್ಕೊಳಕ್ಕಿಲ್ವಾ ಹಂಗಾರೆ? ಬ್ಯಾಡ ಬುಡಿ. ಸ್ಕೂಲಿಂದ ಬಂದ ತಕ್ಷಣ ಡ್ರೆಸ್ ಚೇಂಜ್ ಮಾಡ್ಬೇಕು ಅಂತ ಗೊತ್ತಾಗಲ್ವಾ ನಿನ್ಗೆ? ಬಾ ಇಲ್ಲಿ ಸಚಿನ್, ಟೈ ಬಿಚ್ಚು. ಗೆಟಿಂಗ್ ಲೇಟ್ ಭಾರತಿ. ಸಚಿನ್ ತಗೋ, ನ್ಯೂ ಗೇಮ್ ಸೀರೀಸ್ ತಗೋ. ಹ್ಯಾಪಿ? ವೆರಿ ಗುಡ್. ನೋಡು, ಫೋನ್ ಬಂದ್ರೆ ಅಟೆಂಡ್ ಮಾಡು. ಇಲ್ಲೇ ಎಲ್ಲೋ ಹೋಗಿದ್ದಾರೆ ಅಂತ ಹೇಳ್ಬೇಕು. ಹೊರಗಡೆ ಎಲ್ಲೋ ಆಟ ಆಡಕ್ ಹೋಗ್ಬೇಡ. ಹಾಲಿಟ್ಟಿದೀನಿ, ಪೂರ್ತಿ ಕೊಡ್ಬಿಟ್ಟು ಕೇಕು ಬಿಸ್ಕೆಟ್ ಎಲ್ಲ ತಿನ್ಬಿಡು. ಓಕೆನಾ? ನೋಡೋ, ನೀನಾಯ್ತು, ನನ್ ಕಂಪ್ಯೂಟರ್ ಆಯ್ತು, ಹೇಳೋದ್ ಕೇಳಿಸ್ತಿದ್ಯಾ? ಆ ದರಿದ್ರ ಹುಡುಗರ ಜೊತೆ ಆಡಕ್ ಹೋಗ್ಬೇಡ. ಓಕೆ ಬಾಯ್. ಯಾರಾದ್ರೂ ಸ್ಟ್ರೇಂಜರ್ಸ್ ಬಂದ್ರೆ ಕಿಟಕಿಲ್ ನೋಡ್ಬಿಟ್ಟು ಬೋಲ್ಟೆ ತೆಗಿಬೇಡ. ಓಕೆ? ಹುಷಾರು. ನಾವು ಬರ್ತೀವಿ. ಓಕೆ ಬಾಯ್. ಹೋಗ್ಬಿಡು. ಮಮ್ಮಿ ಎಷ್ಟೊತ್ತಾಗತ್ ಬರೋದು? ಬೇಗ ಬರ್ತೀನಿ ಅಂತ ಹೇಳಿದ್ನಲ್ಲ, ಒಳಗ್ ಹೋಗು, ಇಲ್ಲಿ ಇಟ್ಕೋಬೇಡ. ಬಾಯ್. ಬಾಯ್ ಸಚಿನ್. ಇಲ್ಲಿ ಹಿಂದೆ ಕರಿಬೇಕು ಓಡ್ದಂಗೆ, ಹಿಡಿದೀನಿ ಚೆಂಡು ನಿನ್ ಹೊರ್ದಂಗೆ, ಪವನತ್ತಿರುವ ಕೈಯ ಗುರಿಗೊಟ್ಟ, ಬೀಸ್ತೀನಿ ನೋಡ್ಕೊ ನಿನ್ ಕಲ್ಬಿಟ್ಟ. ನಾನು ಕೂಡ ನಿಮ್ಮ ಜೊತೆ ಸೇರ್ಲಾ, ಕೇಳೋದೇನು ಬಂದು ಸೇರ್ಕೊ ಬರ್ಲಾ. ಬೌನ್ಸು ಬೌನ್ಸು, ಸಿಕ್ಸರ್ ಸಿಕ್ಸರ್, ಫಿಕ್ಸಿಂಗ್ ಇಲ್ಲ, ಕೆಲ್ಸೋ ಕೆಲ್ಸೋ, ಶೀಲ್ಡು ಇಲ್ಲ, ಫೀಡು ಇಲ್ಲ, ಮಲ್ಬಿ ವಿಕೆಟ್, ಎತ್ತರೆ ಚಿಕ್ಲೆಟ್, ಕ್ರಿಕೆಟ್ 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 ಕ್ರಿಕೆಟ್. ಸರಿಗ ಹಾಕಲೆ ಅಕ್ಕೋ, ಉಯ್ಯುತ್ತೀನಿ ನೋಡಿಗ. ಅಕ್ಕೋ ಅಕ್ಕೋ, ಏಯ್ ನಮ್ಮಪ್ಪ. ಹಲೋ, ಸಾಹೇಬ್ರು ಕೊಡ್ರಿ. ಶ್ರೀಧರ್. ಓಕೆ ಸರ್, ಓಕೆ. ಏಯ್ ಬನ್ರೋ ಇಲ್ಲಿ. ಹುಡುಗರ ಪೇರೆಂಟ್ಸ್ನೆಲ್ಲ ನಾನು ಕರಿತಾ ಇದ್ದೀನಿ ಅಂತ ಹೇಳಿ ಕರ್ಕೊಂಬನ್ನಿ. ನಮಸ್ಕಾರ ಸರ್. ಏನ್ರಿ, ರಸ್ತೆಯಲ್ಲಿ ಕ್ರಿಕೆಟ್ ಆಡಬಾರ್ದು ಅನ್ನೋದು ಗೊತ್ತಾಗೋಲ್ವಾ? ನಾವು ಆಡಿಲ್ಲ ಸರ್.
ನಿಮ್ಮ ಮಕ್ಕಳು? ಮಕ್ಕಳೇ ತಾನೇ. ಯಾರ ಮಗರಿ ಬ್ಯಾಟ್ ಬೀಸಿದ್ದು? ಗೊತ್ತಿಲ್ಲ ಸರ್. ಇನ್ಸ್ಪೆಕ್ಟರ್, ನಾ ಡ್ರೈವ್ ಮಾಡ್ಕೊಂಡ್ ಬರ್ತಿದ್ದಾಗ ಆ ಹುಡುಗನ ಕೆಲ ಬ್ಯಾಟ್ ಇತ್ತು. ಬರಲೆ ಬಾರೋ ಬೇಗ. ಏನು ಏನೋ ನಿನ್ನ ಹೆಸರು? ಶಿವಲಿಂಗ. ಎಲ್ಲ ನಿಮ್ಮಪ್ಪ? ಶಿವಲಿಂಗವ್ರೆ, ಬಸವರಾಜ್ ಚಿಕ್ಕಪ್ಪನ ಮನೆಗೆ ಬಂದೀವ್ನಿ. ಸರ್, ತಮ್ಗೆ ಬಸವರಾಜ್ ಗೊತ್ತಿರ್ಬೇಕು. ಯಾವ? ಅದೇ ಸರ್, ACP ಸೌತ್ ಅವ್ರ ಕಾರ್ ಡ್ರೈವರು. ಇವ್ರು ಚಿಕ್ಕಪ್ಪ ಸರ್. ಮನೆಗೆ ಒಂದು ಬಂದಿರೋದು. ಇಲ್ಲೇ ಅವ್ರ ಮನೆ. ಹೌದಾ? ಅಲ್ವೋ ಶಿವಲಿಂಗು, ಹಾಗೆಲ್ಲ ಬ್ಯಾಟಲ್ಲಿ ಹೊಡಿತಾರ ನಮ್ಮರೇ. ನಾ ಏನ್ ಮಾಡ್ಲಿ ಸಾ? ಆ ಸಚಿನ ಬಾಲ್ ಮ್ಯಾಲಕ್ ಹಾಕ್ಬಿಟ್ಟ, ಬೀಸ್ಬಿಟ್ಟೆ, ಕೈ ಜಾರೋಯ್ತು. ಯಾರದು ಬಾಲ್ ಹಾಕಿದ್ದು ಅಂದೆ? ಅದೇ ಸಚಿನ. ಸಚಿನ್? ಪಾಪ, ನಿಂದೆ ತಪ್ಪಿಲ್ಲ ಬಿಡು. ಯಾರೇ ಅದು ಸಚಿನ್? ಅವ್ರ ಅಪ್ಪ ಅಮ್ಮನ್ ಕರೆಸ್ರಿ. ಬರೋ ಅಲ್ಲಿ, ಮನೆ ತೋರಿಸ್ರಿ. ಆಫೀಸರ್, ಏನೋ ಆಯ್ತು ಬಿಡಿ, ಮಾಡ್ಸಿದ್ರಾಯ್ತು. ಇನ್ಮೇಲೆ ಸ್ಟ್ರೀಟ್ ನಲ್ಲಿ ಯಾರು ಕ್ರಿಕೆಟ್ ಆಡಬಾರ್ದು ಅಂತ ವಾರ್ನ್ ಮಾಡ್ಬಿಟ್ಬಿಡಿ. ನೋಡ್ರಿ, ಮತ್ತೆ ನಿಮ್ ಹುಡುಗರು ಏನಾದ್ರು ರೋಡಲ್ಲಿ ಕ್ರಿಕೆಟ್ ಆಡಿದ್ರೆ ನೀವೆಲ್ಲ ಸ್ಟೇಷನ್ಗೆ ಬರ್ಬೇಕಾಗತ್ತೆ. ಹುಷಾರು. ಹೊರಡಿ. ಯಾವರಂದೆ ಮರಿ ನೀನು? ನಿಮ್ ಚಿಕ್ಕಪ್ಪನ್ನ ಕೇಳ್ದೆ ಅಂತ ಹೇಳು. ನೀನು ಅಷ್ಟೇ, ರೋಡಲ್ಲಿ ಕ್ರಿಕೆಟ್ ಆಡಬಾರ್ದು. ಆಯ್ತು. ನಡಿ. ಥ್ಯಾಂಕ್ಸ್ ಫಾರ್ ಕಮಿಂಗ್ ಆಫೀಸರ್. ಏನ್ ಹೇಳಿದ್ರು ಇಲ್ಲಿ ಜನ ಮಾತ್ರ ಇಷ್ಟ ಬಿಡಿ. ಇನ್ನಂತ ಮಕ್ಕಳಿದ್ರೆ ಎಷ್ಟು ಬಿಟ್ರೆ ಎಷ್ಟು. ಇನ್ನೊಂದ್ ದಿನ ಕ್ರಿಕೆಟ್ ಅಂತಂದು ನೋಡು, ಬ್ಯಾಟ್ ಕತ್ತರಿಸಂಗೆ ಕತ್ತರಿಸಿ ಹಾಕ್ಬಿಡ್ತೀನಿ ನಿನ್ನ. ಹೋಗ್ತೇನೋ? ಯಾವಾಗ ನೋಡ್ಲಿ ಬ್ಯಾಟು ಬಾಲು 24 ಗಂಟೆ ಇದೇ ಆಗೋಯ್ತು ನಿಂದು. ಛೇ, ಈ ಸ್ಕೂಲಲ್ಲಿ ರಜಾ ಯಾಕಾದ್ರೂ ಕೊಡ್ತಾರೋ? ವರ್ಷದಲ್ಲಿ 365 ದಿನಾನು ಸ್ಕೂಲ್ ಇರ್ಬೇಕಾಗಿತ್ತು. ಫೀಸ್ ಮಾತ್ರ 12 ತಿಂಗಳಿಗೂ ಕಟ್ಟಿಸ್ಕೊಂಡ್ಬಿಡ್ತಾರೆ. ಐ ವೋಂಟ್ ಪ್ಲೇ ಕ್ರಿಕೆಟ್. ಬರೀ ಐ ವೋಂಟ್ ಪ್ಲೇ ಕ್ರಿಕೆಟ್ ವಿತ್ ಸ್ಟ್ರೀಟ್ ಚಿಲ್ಡ್ರನ್ ಎನಿಮೋರ್. ಎಷ್ಟೇ ಬರೀತ್ಯಾ? 100 times ಬರಿ. ಎಷ್ಟೋ? 100 times. Only then will you get to eat, understand? ಬರಿ. ಯಾರದು? ನಿಮಗೆಲ್ಲ ಬೇರೆ ಜಾಸ್ತಿ ಅಲ್ವಾ? ಇಡಿಯಟ್. ಬಲಸಾರಥಿ, ಹೀಗೆ ಬಾ. ಬಂದ ಮಹಾಪ್ರಭು. ಮತ್ತು ಹೀಗೆ ಬಾ. ಹಾಗೂ ಬಂದ ಮಹಾಪ್ರಭು. ಹೀಗೆನ್ನುವ ತಾವುದಾರು? ಜಪಾನ್ನ 56 ದೇಶದ ಪ್ರಭುಗಳೆಂದು ತಿಳಿಯಯ್ಯ ಸಾರಥಿ. ಸರಿ ಸರಿ, ಯಾವೂರು ಪ್ರಭುಗಳದು? ಶಿವನಳ್ಳಿ. ಓಹೋ, ನೀವು ಇಲ್ಲೇನ ಬರೋ ದಿವಸ? ನಾಳೆ ಸಿಕ್ಕಣ. ಆಯ್ತಾಯ್ತು. ಅಂತ ಮಣಿಯೇ ನನ್ನ ಮಾತನು ಕೇಳೆ. ಅಪ್ಪ ಅಪ್ಪ, ನಾನು ಇದನ್ನೆಲ್ಲ ಓದಾಯ್ತು. ಸಂಜೆ ಆಫೀಸಿಂದ ಬರ್ತಾ ಆಟ ಆಡಕ್ಕೆ ಏನಾದ್ರು ತಂದ್ಕೊಡು. ನೋಡು, ದಿನಕ್ಕೊಂದು ಆಟ ಸಾಮಾನು ತಂದ್ಕೊಡಕ್ಕೆ ನಿಮ್ಮಪ್ಪ ಮ್ಯಾನೇಜರ್ ಅಲ್ಲ. ರಜಾ ಬಂತು ಅಂದ್ರೆ ಬರೀ ಆಟ ಆಡೋದಷ್ಟೇ ಅಲ್ಲ, ಓದೋದನ್ನು ಅಭ್ಯಾಸ ಮಾಡ್ಕೋಬೇಕು. ಆಗ ಬುದ್ಧಿ ಬರುತ್ತೆ. ಅಪ್ಪ ಭ್ರಂಶ ಮುಂದಿದೆ. ಆ ಬೀದಿ ಹುಡುಗ ಕೇಕೆ ಹಾಕೊಂಡು ಆಟ ಆಡಕ್ಕಾಗತ್ತೆ? ಒಂದು ಶ್ಲೋಕ ಹೇಳಕ್ಕಾಗಲ್ಲ? ಹೇಳು. ಯಸ್ಯ ಜ್ಞಾನ ದಯಾ ಸಿಂಧು. ಯಸ್ಯ ಜ್ಞಾನ ದಯಾ ಸಿಂಧು. ಇನ್ನು ಸರಿ ಬೋಳು. ಯಸ್ಯ ಜ್ಞಾನ ದಯಾ ಸಿಂಧು.
ಅಮ್ಮ, ಈ ಮೋಟರ್ ಬೈಕ್ ಕೆಟ್ಟೋಗ್ಬಿಟ್ಟಿದೆ, ನಂಗೊಂದು ಕಾರ್ ಕೊಡಿಸ್ತೀಯ ಅಮ್ಮ? ಇಷ್ಟು ಬೇಗ ಹಾಳು ಮಾಡ್ಕೊಂಬಿಟ್ಟೇನೋ? ರಜಾ ಮುಗಿಯೋವರೆಗೂ ಇದ್ರಲ್ಲೇ ಆಡ್ಕೋ. ಕಾರು ಕೊಡ್ಸಲ್ಲ, ಗೀರು ಕೊಡ್ಸಲ್ಲ. ಕಾಂತ ಮಣಿಯೇ ಮಾತನು ಮಂಗ್ಲಿ, ಕಾಲ್ ಕುಸಿ ನೀರ್ ತಗೊಂಡ್ ಬಾ. ತಗ ಮಂಗ್ಲಿ, ಕುಂಟ ಬಿಲ್ ಆಡಕ್ ಬತ್ತೀಯೇ? ಬತ್ತೀನಿರು. ಏನ್ ನಡಿಯೋ ಬಾ. ಸರ್ಪ್ರೈಸ್, ರೋಡ್ ಎಲ್ಲ ಖಾಲಿ ಖಾಲಿ. ಬಾಲ್ವಿಲ್ದೇ ಇರೋ ಕೋತಿಗಳೊಂದು ಕಾಣ್ತಾನೆ ಇಲ್ಲ. ಅದು ನನ್ನ ಭಯಕ್ಕೆ ಎಲ್ಲ ಮನೆಗಳು ಸೇರ್ಕೊಂಡ್ಬಿಟ್ಟಿರ್ಬೇಕು. ಒಳ್ಳೇದೇ ಆಯ್ತು ಬಿಡಿ. ಅಂತೂ ಮಂಗಗಳ ಕಾಟ ತಪ್ತು. Hope this silence persists. ಶ್ರೀಧರ್, ಏನಿದು?
ಮಕ್ಳೆಲ್ಲ ಬೀದಿ ಬಿಟ್ಟು ನಮ್ಮನೆ ಸೇರ್ಕೊಂಡಿದಾವೆ. ನಾನ್ಸೆನ್ಸ್. ಸಚಿನ್ 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 ಬಾಗ್ಲು ತೆಗಿ. ಏ ಸಚಿನ್ ಸಚಿನ್. ಕೋತಿಗಳೆಲ್ಲ ಮನೆಯಲ್ಲೇ ಸೇರ್ಕೊಂಡಿದ್ರೆ ಬೀದಿಲೆಲ್ಲಿ ಕಾಣಿಸ್ತವೆ. ಏಯ್ ಏನೋ ಮಾಡ್ತಿದ್ದ ಇಷ್ಟೊತ್ತು? ಬೀದಿ ಹುಡುಗರನ್ನೆಲ್ಲ ಮನೆ ಸೇರ್ಸ್ಕೊಂತ ಯಾರೋ ನಿಂಗೆ ಹೇಳಿದ್ದು? ಯಾರನ್ನ ಕೇಳ್ತಿರೋದು? ಹಾ, ಹೇಳೋರಿಲ್ಲ ಕೇಳೋರಿಲ್ಲ, ಏನ್ ಬೇಕಾದ್ರೂ ಆಗ್ತಿರುತ್ತೆ ಈ ಮನೆಯೊಳಗೆ. ದಿನ ಹೊರಗೋಗಾಡ್ತಾ ಇದ್ದ, ಇವತ್ತು ಮನೆಯೊಳಗೆ ಶುರು. ಎಲ್ಲಿ ಬಚ್ಚಿಟ್ಕೊಂಡಿದಾರಲ್ಲ? ಎಲ್ಲಿ ಬಚ್ಚಿಟ್ಕೊಂಡಿದ್ದಾರೆ ಅಂದೆ? ಮಾತೆತ್ತಿದ್ರೆ ಇದೊಂದು ಕತ್ತೆಗೆ ವಯಸ್ಸಾದಂಗೆ ವಯಸ್ಸಾಗಿದೆ, ಗೊತ್ತಾಗಲ್ವಾ? ಡರ್ಟಿ ಫೆಲೋ. ನೋಡು, ಇನ್ನೂ ಏನಿಲ್ಲ ನಿಂತ್ಕೊಂಡಿದ್ಯಾ? ಹೋಗ್ ಬಾತ್ರೂಮ್ಗೆ ಹೋಗೋ. ನೋಡು ಮನೆ ಸ್ಥಿತಿ ನೋಡಿ ಹೇಗೆ ಮಾಡಿಟ್ಟಿದ್ದಾನೆ ಅಂತ. ನೀವ್ ಯಾಕೆ ಅಷ್ಟೊಂದು ಗದರ್ತೀರಾ ಅವನ್ಗೆ? ಏನ್ ನನಗಿಷ್ಟ, ಅದಕ್ಕೆ. ಅವನು ಒಳ್ಳೆದಕ್ಕೆ ತಾನೆ. ದರಿದ್ರ ಬೀದಿ ಹುಡುಗರ ಜೊತೆ ಸೇರಿ ಹಾಳಾಗ್ಬಾರ್ದು ಅಂತಾನೆ ನನ್ ಕನ್ಸನ್. ಎಲ್ಲ ನಿನ್ನಿಂದಲೇ. ಈ ಕೆಟ್ಟ ಲೊಕ್ಯಾಲಿಟಿ ಬಿಡೋಣ ಅಂದ್ರೆ ಕೇಳ್ತೀಯಾ? ಇಲ್ಲ. ಎಲ್ಲದಕ್ಕೂ ನನ್ನೇ ಅನ್ನೋದು. ನಾನೊಬ್ಳು ಸಿಗ್ತೀನಲ್ಲ. ಮುಂದೆ ನೋಡ್ತಾ ಇರಿ ಇನ್ನೂ ಏನೇನಾಗತ್ತೆ ಅಂತ. ಏನ್ ಗಲಾಟೆ ಮಾಡ್ತಿದ್ದು? ಅಷ್ಟಕ್ಕೆ ಯಾಕೆ ಹೊಡಿತೀರ ಅವನಿಗೆ? ಎಲ್ಲ ನಿನ್ನಿಂದ ಹಾಳಾಗಿರೋದು. ಯಾಕಪ್ಪ ಸಚಿನ್? ಸಚಿನ್, ನಿಂಗೆ ಹೆಸರ ಹೇಳೋದು ಬಂದ್ ಹಾಲ್ ಕುಡಿ ಅಂತ. ಎಲ್ಲ ನೀನ್ ಇರೋ ಜಾಗಕ್ಕೆ ಬಂದ್ ಸಪ್ಲೈ ಮಾಡ್ಬೇಕಾ? ಸಚಿನ್ ಇಲ್ಲೂ ಇಲ್ಲ. ಎಲ್ಲಿ ಹೋದ ಇವನು? ಏ ಸಚಿನ್! ಸಚಿನ್ ರೂಮಲ್ಲಿ ಕಾಣಿಸ್ತಿಲ್ಲ. ನೀವೇನಾದ್ರೂ ನೋಡಿದ್ರಾ? ನೀವ್ ರಾತ್ರಿ ಅವನ್ನ ಹೊಡಿಬಾರ್ದಾಗಿತ್ತು. ಇಲ್ಲಿ ಎಲ್ಲೋ ಹೊರಗಡೆ ಆಡ್ತಿರ್ಬೋದು, ನೋಡ್ಕೊಂಡ್ಬರ್ತೀನಿ. ಸಚಿನ್ 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 ಸಚಿನ್. ಶ್ರೀಧರ್! ಶ್ರೀಧರ್! ಏನಾಯ್ತು? ಸಚಿನ್ ಏನಾಗಿದೆ ಅವನ್ಗೆ? ಡಾಕ್ಟರ್ ಅಂಕಲ್, ಬಿಗ್ ಪ್ಯಾನ್ಸ್ ವರ್ಲ್ಡ್ ಫ್ರೆಂಡ್ಸೇ ಸಿಗ್ತಲ್ಲ. ಸಿಗುತ್ತೆ, ಹುಡ್ಕೋ ನಿಧಾನವಾಗಿ. ನೋಡು, ಸಂಬಂಧಪಟ್ಟಿತ ಎಲ್ಲ ತೆಗೆದಿಟ್ಕೋ, ಆಮೇಲೆ ಜೋಡ್ಸಕ್ ಪ್ರಯತ್ನ ಪಡು. ಹಾ ಸಚಿನ್, ನೋಡು, ಪಕ್ಕದ ರೂಮಲ್ಲಿ ಬೇಕಾದ ಸಾಡ್ ಸಾಮಾನು ಇದೆ. ನೀನು ಅಲ್ಲಿ ಹೋಗಿ ಆಡ್ಕೋ. ಇದನ್ ಕೂಡ ತೆಗೆದುಕೊಂಡು ಹೋಗು, ಅದ್ ನಿಂಗೇನೆ. ಥ್ಯಾಂಕ್ಸ್. ಮಿಸ್ಟರ್ ಶ್ರೀಧರ್, ನಿಮ್ಮ ಫ್ಯಾಮಿಲಿ ಡಾಕ್ಟರ್ ಮೋಹನ್ ನಿಮ್ಮ ಮಗನ ಕೇಸನ್ನ ನನಗೆ ರೆಫರ್ ಮಾಡಿದ್ದು ಬಹಳ ಒಳ್ಳೆಯದೇ ಆಯಿತು. ನೀವು ಅವನು ಕೊಟ್ಟ ಏಟ್ನಿಂದ ಯಾವ ಪ್ರಾಬ್ಲಮ್ಮೂ ಇಲ್ಲ. ಅವನಿಗಿರೋದು ಸೈಕಲಾಜಿಕಲ್ ಪ್ರಾಬ್ಲಮ್. ಸೈಕಲಾಜಿಕಲ್ ಪ್ರಾಬ್ಲಮ್? ಹೌದು. ನೀವು ನಿಮ್ಮ ಮಗನ್ನ ಆಟಾಡೋದಕ್ಕೆ ಕಳ್ಸೋದಿಲ್ವಾ? ಯಾಕೆ ಬಿಡಲ್ಲ? ಅವನ್ಗೆ ಎಲ್ಲಾ ತರ ಟಾಯ್ಸು ತಂದ್ಕೊಟ್ಟಿದೀವಿ. ಇವ್ರಂತೂ ಅವನ್ಗೆ ಸೆಪರೇಟ್ ಕಂಪ್ಯೂಟರೇ ತಂದ್ಕೊಟ್ಟಿದ್ದಾರೆ. ಅದ್ರಲ್ಲಿ ಎಲ್ಲಾ ತರದ ಗೇಮ್ಸು ಇದೆ.
ಅವನು ಫ್ರೆಂಡ್ಸ್ ಜೊತೆ ಆಟ ಆಡೋದಿಲ್ವಾ? ಆಡ್ತಾನಲ್ಲ, ಈಗ ವೆಕೇಶನ್ ಅಲ್ವಾ, ಅದಕ್ಕೆ ಮನೇಲೇ ಆಡ್ಕೊಳ್ತಾನೆ. ಸ್ಕೂಲ್ ಫ್ರೆಂಡ್ಸ್ ಅವನಿಗೆ ಸ್ಕೂಲ್ ಟೈಮಲ್ಲಿ ಮಾತ್ರ ಇರ್ತಾರೆ. ಮನೆಯಲ್ಲಿ ಅವನು ತಾನು ಲೋನ್ಲಿನೆಸ್ ಫೀಲ್ ಮಾಡ್ತಾ ಇದ್ದಾನೆ ಅನ್ನೋದು ಅವನ ಬಿಹೇವಿಯರ್ ಇಂದ ನಮಗೆ ಗೊತ್ತಾಗ್ತಾ ಇದೆ. ಅವನಿಗೆ ಅಕ್ಕಪಕ್ಕ ಫ್ರೆಂಡ್ಸ್ ಯಾರು ಇಲ್ವಾ? ಡಾಕ್ಟರ್, ಅದು ಮನೆ ಸುತ್ತಮುತ್ತ ಇರೋ ಹುಡುಗರು ದೇ ಆರ್ ಬಿಲೋ ಆ ಸ್ಟೇಟಸ್, ಹಾಗಾಗಿ ಹುಡುಗನವ್ರ ಜೊತೆ ಆಡೋಕ್ ಬಿಡೋಲ್ಲ. ಈ ಸ್ಟೇಟಸ್ ಫೀಲಿಂಗ್ ಅನ್ನೋದು ನಿಮ್ಮಂತಹ ದೊಡ್ಡವ್ರ ಕಾಯಿಲೆ. ಮಕ್ಕಳಿಗೆ ಅದೆಲ್ಲ ಇರೋದೇ ಇಲ್ಲ. ತನ್ನ ಊರಿಗೆ ಹುಡುಗರು ಹೊರಗಡೆ ಆಟ ಆಡ್ಕೊಂಡಿರ್ಬೇಕಾದ್ರೆ ತಾನು ಮಾತ್ರ ಯಾರೂ ಇಲ್ಲದೆ ಮನೇಲೆ ಬಂದಿಯಾಗಿದ್ದೀನಿ ಅನ್ನೋದು ಅವನನ್ನ ತುಂಬ ಕಾಡ್ತಾ ಇದೆ. ಇದನ್ನ ಅವನ ಮನಸ್ಸಿಂದ ಹೋಗ್ಲಾಡ್ಸೋದು ನಿಮ್ಮ ಕೈಯಲ್ಲೇ ಇದೆ. ಇದಾದ್ರೆ ಬಹುಶಃ ಅವನು ಸರಿ ಹೋಗ್ತಾನೆ. ಅಂದ್ರೆ ನೀವೀಗ ಹೇಳೋದು ಆ ದರಿದ್ರ ಹುಡುಗರ ಜೊತೆ ನಮ್ಮ ಹುಡುಗ ಆಡಬೇಕು? ಇದೇ ಥರದ ಪ್ರಶ್ನೆನ ನಿಮ್ಮಂತ ಎಲ್ಲ ತಂದೆ ತಾಯಿಗಳು ಕೇಳ್ತಾರೆ. ನಾನು ಹೇಳೋದು ಇಷ್ಟೇ, ನಿಮ್ಮ ಮಗು ಒಂಟಿಯಾಗಿದ್ದು ಹೀಗೆ ಇರಬೇಕು ಅಥವಾ ಅವನು ನಗ್ನಗ್ತಾ ಎಲ್ಲರ ಜೊತೆ ಆಟ ಆಡ್ಕೊಂಡಿರ್ಬೇಕು, ಅದನ್ನ ನೀವೇ ಡಿಸೈಡ್ ಮಾಡಿ. ಪಾಸ್ ಕಣೋ ನೀನು. ಮೇಷ್ಟ್ರ ಮನೆಗೆ ಪಾಠಕ್ಕೆ ಹೋಗಲ್ವಾ? ಹೆಂಗ್ ಫೇಲ್ ಆಗ್ಬಿಡ್ತೀನಿ. ಬನ್ರಿ ಬನ್ನಿ ಬನ್ನಿ. ನನಗೆಲ್ಲ ಎಸ್ಬಿಟ್ಟು. ಥ್ಯಾಂಕ್ ಯು. ಸಚಿನ್, ಇವನು ಸೇರಿಸ್ಕೊಳ್ರಿ ಆಟಕ್ಕೆ. ಹೋಗಾಡ್ಕೋ, ಹೋಗು. ನಿನ್ ಪಾಸ್ ಏನು? ಪಾಸ್ ಐತಲ್ಲ, ಈಗ ಪಾಸ್ ಆಗ್ಲಿಲ್ವಾ? ಎಲ್ಕೋ ಶಿವಲಿಂಗ ಚೊಂಬಿಟ್ಕೊಂಡು ಹೊರಟಿದ್ಯಾ? ಕಣ್ಕಾಣಕ್ಕಿಲ್ವಲ್ಲ? ನಾಚಿಕೆ ಆಗಲ್ವೇನೋ ನಿಂಗೆ? ಯಾಕೋ ನಾಚಿಕೆ ಆಗ್ಬೇಕು? ನೀನ್ ಹೋಗಕ್ಕಿಲ್ವಾ? ನಿನ್ ತರ ಚೊಂಬಿಡ್ಕೊಂಡು ಎಲ್ಲೆಲ್ಲ ಹೋಗೋದಿಲ್ಲ. ನಮ್ಮೂರ್ನಾಗೆ ದೊಡ್ಡೋರು ಚಿಕ್ಕೋರು ಎಲ್ಲ ಹಿಂಗೆ ಹೋಗೋದು. ಏನ್ ಮಜವಾಗಿರ್ತೈತೆ ಗೊತ್ತಾ? ಬೇಕಾದ್ರೆ ನೀನು ಬಾ. ಹೋಗಲು ನಾನಂತೂ ನಮ್ಮ ಮನೆಯಲ್ಲೇ ಹೋಗೋದು. ನಾ ಗೋಡೆ ಮಧ್ಯ ಅದ್ ಹೆಂಗ್ ಕೂತ್ಕೊಂತೀರೋ ಅಲ್ಲೇ ದೇವ್ರ ಮಾಡ್ತೀರಾ, ಅಲ್ಲೇ ಅಡ್ಗೆ ಕೋಣೆ. ನಿಮ್ಮ ಹತ್ರ ಮಾತಾಡ್ತಾ ನಿಂತ್ಕೊಂಡ್ರೆ ನಂಗೆ ಅವಸರ ಆಯ್ತದೆ. ಬರ್ತೀನಿ. ಮಕ್ಳಿ ಕಡೆ ಬನ್ನಿ 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 ಮಕ್ಕಳೆಲ್ಲ ಬರ್ಲಿ 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 ಬನ್ನಿ ಏನೋ ಬನ್ನಿ ಏನೋ. ಚಲ್ಪತಿ 3 ರೋಲ್ ಇಲ್ಲ ಹಾಕಪ್ಪ. ಹುಷಾರು ನೋಡ್ಕೊಂಡು ಹಾಕ್ರಯ್ಯ. ಏನ್ರಯ್ಯ ನೀವು ಇನ್ನು 2 ಹಾಕು. ಗಾಡಿ ಮೇಲೆ ಹಾಕ್ತೀರಾ? ಸ್ವಲ್ಪ ಮುಂದೆ ಹೋಗಿ ಹಾಕಿ ಇಳಿಸ್ಕೊಂಡೋಗ. ಏನಂಕಲ್ ಇದು? ಕಾಣಿಸಲ್ವೇನೋ ಪೈಪ್? ಯಾವಾಗ ತೆಗಿತೀರಾ? ತೆಕ್ಕೊಂಡೋಗೋದಲ್ಲ ಕಣೋ, ರೋಡ್ ಅಗದ್ಬಿಟ್ಟು ಪೈಪ್ ಹಾಕಾಗೆ ಮುಚ್ಚಿಬಿಡ್ತೀವಿ. ಬೇಗ ಇಳಿಸ್ಕೊಳ್ರ. ಅಲ್ಲೇ ಗ್ರೌಂಡ್ ಹೋಗಿ ಆಡ್ಕೊ ಹೋಗ್ರೋ. ಅಣ್ಣ, ಈ ಕೆಲಸ ಆಗಕ್ಕೆ ಎಷ್ಟು ದಿವಸ ಆಯ್ತದೆ? 1 ವಾರ, 1 ತಿಂಗಳು, 6 ತಿಂಗಳು ಆಗ್ಬೋದೇನೋ. ಹೋಗಿ ಹೋಗಿ ಮಕ್ಳೆಲ್ಲ ಹೋಗಿ ನೀವು ಮನೆಗಳಿಗೆ ಹೋಗಿ ಹೋಗಿ. ಇಲ್ಲಿ ಕೆಲಸ ನಡೀತಿ, ನಡೀರಿ. ಬೋರ್ಡ್ ನಂಬರ್ ಇಲ್ಲಿ ಎಷ್ಟು ರೋಲ್ ಆಯ್ತಾ? ಕರೆಕ್ಟಾಗಿ. ಹಲೋ. ಮೆನಿ ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ತಾತ. ಥ್ಯಾಂಕ್ ಯು ಸೋ ಮಚ್ ಅಭಿ. ನನ್ನ ಬರ್ಡೇ ನನಗೆ ಜ್ಞಾಪಕ ಇರಲ್ಲ, ನಿನಗೆ ಯಾಕೋ ಜ್ಞಾಪಕಕ್ಕೆ ಬಂತು? ನಿನ್ ಬರ್ಡೇ 6th ಡೇನೇ ನನ್ನ ಬರ್ಡೇ ಅಲ್ವಾ, ಅದಕ್ಕೆ. ನಿನ್ ಬರ್ಡೇಗೆ ಯಾರ್ಯಾರನ್ನ ಕರೆದಿದ್ಯಾ? ನಾ ಯಾರನ್ನಪ್ಪ ಕರೀಲಿ? ನನ್ನವರು ಅನ್ನಿಸ್ಕೊಂಡು ನೀವೆಲ್ಲ 20,000 ಮೈಲಿ ದೂರದ ಅಮೆರಿಕಾದಲ್ಲಿದ್ದೀರಿ. ನೀನೊಬ್ನೇ ಅಲ್ಲಿ ಯಾಕಿದ್ಯಾ ತಾತ? ನೀನು ಇಲ್ಲೇ ಬಂದ್ಬಿಡು, ನಾವೆಲ್ಲ ಒಟ್ಟಿಗೆ ಇರ್ಬೋದು.
ನೀವೆಲ್ಲ ಇಲ್ಲಿಗೆ ಬಂದ್ಬಿಡಿ ಅಂತ ಹೇಳಿದ್ರೆ ನೀವೆಲ್ಲ ಬರ್ತೀರೇನಪ್ಪ? ಹಾಗೇನೆ. ಹೋಗ್ಲಿ ಬಿಡು. ಅಪ್ಪ ಅಮ್ಮ ಹೇಗಿದ್ದಾರೆ? ಚೆನ್ನಾಗಿದ್ದಾರೆ. ನಾ ಕೇಳಿದೆ ಅಂತ ಹೇಳ್ತೀಯಪ್ಪ? ಓಕೆ ಬಾಯ್. ಥ್ಯಾಂಕ್ ಯು ಅಭಿ, ಥ್ಯಾಂಕ್ಸ್ ಫಾರ್ ರಿಮೆಂಬರಿಂಗ್ ಮೀ. ನೀನಾದ್ರೂ ಜ್ಞಾಪಿಸ್ಕೊಂಡು ಫೋನ್ ಮಾಡಿದೆಯಲ್ಲ. ಬಾಯ್ ಬಾಯ್ ತಾತ. ಏಯ್, ನಮ್ಮ ಅಪ್ಪನ್ ಕೇಳ್ದೆ, ಅಪ್ಪ ಕ್ರಿಕೆಟ್ ಎಲ್ಲ ಆಡೋದು ಅಂತ. ಅದಕ್ ನಮ್ಮ ಅಪ್ಪ ಎಲ್ಲ ಆಡಕ್ ಹೋಗ್ಬೇಡ, ಸುಮ್ನೆ ಮೇಲೆ ಕುತ್ಕೊಂಡು ಮುಂದಿನ ವರ್ಷ ಪುಸ್ತಕ ಓದು ಅಂತಾರೆ. ಬೇಸಿಗೆ ರಜದಲ್ಲಿ ಯಾರು ಓದ್ತಾರೆ? ನಾವು ಆಟ ಆಡ್ಬೇಕು ಅಂತ ಹೇಳ್ದೆ. ಆಡ್ಬೇಡ ಅಂತ ಯಾರೇ ಹೇಳಿದ್ರು? ಆಡದಿದ್ರೆ ಮನೇಲೆ ಆಡ್ಕೋ ಅಂತಂದ್ರು ನಮ್ಮಮ್ಮ. ಮನೆ ಒಳಗಾಡೋದು ಅಂದ್ರೆ ಬೋರಪ್ಪ. ಜೊತೆಗೆ ಈ ಕಾಮಿಕ್ಸು, ಅಜ್ಜಿ ಕತೆ ಎಲ್ಲ ಕೇಳಾಯ್ತು. ನಮ್ಗೆ ಇದ್ಯಾವುದು ಬೇಕಾಗಿಲ್ಲ, ನಾವು ಆಡ್ಬೇಕು. ಆಡ್ಬೇಕಂದ್ರೆ ಸ್ಕೂಲ್ ಫೀಲ್ಡ್ ಆಟ ಆಡಿ ಅಂತಾರ ಕಣ. ಅಲ್ಲೊಂದ್ 20 ಟೀಮ್ ಕ್ರಿಕೆಟ್ ಆಡ್ತಿರತ್ತೆ. ಅವ್ರು ನಮ್ಮನ್ನ ಸೇರ್ಸ್ಕೊಳ್ಳೋದಿಲ್ಲ. ಅವ್ರ ಮಧ್ಯ ನಾವೆಲ್ಲ ಆಡೋದು. ಎಲ್ಲಿಗ್ ಬೇಕಾದ್ರೂ ಹೋಗ್ಬೋದಂತೆ, ಏನ್ ಬೇಕಾದ್ರೂ ಮಾಡ್ಬೋದಂತೆ, ಯಾರು ಏನು ಕೇಳಲ್ವಂತೆ. ಆದ್ರೆ ಎಲ್ಲಿಗೆ ಹೋಗೋದು? ಇದೇನ್ ಏರಿಯಾನೋ, ಒಂದೇ ಒಂದ್ ಫೀಲ್ಡು ಇಲ್ಲ. ನಂಗೊಂದ್ ಜಾಗ ಗೊತ್ತು, ಅಲ್ಲಿ ಯಾರು ಇರಕ್ಕಿಲ್ಲ, ಅಲ್ಲಿ ಆಡ್ಬೋದು. ಎಲ್ಲೋ? ನಾನ್ ಹೇಳ್ತೀನಿ. ಬಲೈ ಸಾರಥಿ, ಹೀಗೆ ಬಾ. ಆ ಜಾಗ ಯಾವ್ದ್ ಗೊತ್ತಾ? ಅದೇ ಒಂದ್ ದಿನ ಹೋಗ್ತಾನಲ್ಲ ಆ ಜಾಗ. ನಿಂತ್ಕೋಕೋ ಜಾಗದಲ್ಲಿ ನಾವ್ ಆಡ್ಬೇಕಾ? ಅಲ್ಲೇ ಆಡೋದು ಅಂದ್ರೆ ಇನ್ಮೇಲ್ ಮಾಡಕ್ಕಿಲ್ಲಪ್ಪ. ಅವ್ನ್ ಹೇಳೋ ಜಾಗಕ್ಕೆ ಹೋಗೋಣ ಬಂದ್ರು. ಮತ್ತೆ ನಡೀರಿ ಹೋಗೋಣ. ಹೌದು, ಹೋಗೋಣ ಬನ್ರೆ. ಬಾರೆ. ಹೆಣ್ಮಕ್ಳೆಲ್ಲ ಬರೋದ್ ಬೇಡ, ನಾವ್ ಹೋಗ್ಬಿಟ್ಟು ನೋಡ್ಕೊಂಡ್ ಬರ್ತೀವಿ, ಆಮೇಲೆ ನೀವು ಬನ್ನಿ. ಸರಿ, ಹೋಗಿ ಬನ್ರಿ. ನೋಡಿ, ಇದೇ ಜಾಗ ಆಟ ಆಡೋದಕ್ಕೆ. ಎಷ್ಟು ಚೆನ್ನಾಗೈತಲ್ಲ? ಸುಮ್ಕಿರ್ಲ, ಇಲ್ಲಿ ಹೆಂಗೋ ಆಟ ಆಡಕ್ಕಾಗುತ್ತೆ? ಬರೀ ಕಲ್ಲು ಮುಳ್ಳು. ನಮ್ಮ ಹಳ್ಳಿ ಸ್ಕೂಲ್ ಪಕ್ಕನೂ ಹಿಂಗೆ ಇತ್ತು. ಕಲ್ಲು ಮುಳ್ಳೆಲ್ಲ ಕಿತ್ತಾಕಿ ಆಟದ ಮೈದಾನ ಮಾಡಿದ್ವಿ, ಗೊತ್ತಾ? ಹಾಗಾದ್ರೆ ನೀನ್ ಇಲ್ಲೆಲ್ಲ ಇರೋ ಮುಳ್ಳು ಕಂಟಿನೆಲ್ಲ ತೆಗ್ದಾಕ್ಬಿಟ್ಟು ಮೈದಾನ ಮಾಡ್ತೀಯಾ? ನೀವೆಲ್ಲ ಹೂ ಅಂದ್ರೆ ಮಾಡದಯ್ಯ. ಹೌದಲ್ರೋ, ಇವ್ನ್ ಹೇಳ್ದಂಗೆ ಮಾಡಿದ್ರೆ ಮನೆ ಹತ್ರ ಆಟ ಆಡಕ್ ಮೈದಾನ ಸಿಗುತ್ತಲ್ರೋ. ಆದ್ರೆ ಈ ಮುಳ್ಳು ಕಂಟಿಗಳನ್ನೆಲ್ಲ ಹೆಂಗ್ರೋ ಕಿತ್ತಾಕೋದು? ಅಯ್ಯ, ಹೆಂಗೆ ಅಂದ್ರೆ ಮನೆಯಾಗೆ ಒಂದ್ ದೊಡ್ಡ ಮಚ್ಚದೆ, ಅದನ್ನ ತಂದು ಇವೆಲ್ಲ ಸೌರಾಕ್ತೀನಿ. ನೀವ್ ಅದನ್ನೆಲ್ಲ ಒಂದ್ ಕಡೆ ಎಳ್ದಾಕಿ. ಈ ಕಲ್ಲು ಮುಳ್ಳು ಎಲ್ಲ ಆಯ್ದಾಕಣ ಅಷ್ಟೇ. ಯಾವನವನು ಬರ ಇಲ್ಲಿ. ಏನ್ ಮಾಡ್ತಾ ಇದೀರಾ ಇಲ್ಲಿ? ನಾವು ಗಿಡಗಳನ್ನೆಲ್ಲ ಕಿತ್ತು ಮೈದಾನ ಮಾಡಕ್ ಬಂದಿದೀವಿ. ಮೈದಾನ ಗೀದಾನ ಏನು ಇಲ್ಲ ಇಲ್ಲಿ. ಇಲ್ಲಿ ಯಾರು ಆಟ ಆಡಂಗಿಲ್ಲ. ಮತ್ತೆ ನೀವ್ ಆಡ್ತಿದ್ದೀರಾ? ಇಲ್ಲಿ ಆಡೋದಕ್ಕೆ ನಾವ್ ಈ ಜಾಗದ ಓನರ್ ಇಂದ ಪರ್ಮಿಷನ್ ತಗೊಂಡಿದೀವಿ. ಅಂಕಲ್, ಆ ಓನರ್ ಯಾರು ಅಂತ ಹೇಳಿ ಅಂಕಲ್, ನಾವು ಅವ್ರ ಹತ್ರ ಪರ್ಮಿಷನ್ ತಗೊಂಡ್ಬರ್ತೀವಿ. ತಾತ ನಮಗ್ ಬಿಟ್ಟು ಬೇರೆ ಯಾರಿಗೂ ಪರ್ಮಿಷನ್ ಕೊಡಲ್ಲ, ಗೊತ್ತಾ? ಅದ್ ಯಾವ ತಾತ ಅಂತ ಹೇಳಿ. ದಾಡಿ ತಾತ ಗೊತ್ತಾ? ವಾ, ದಾಡಿ ತಾತನ್ ಮನೆ ನಂಗೆ ಗೊತ್ತು, ನಡಿರೋ. ಹೋಗಿ ಹೋಗಿ, ತಾತ ನಾಯ್ತು ಬಿಡುತ್ತೆ. ನಾಯಿನ ಬಾರ್ಲ, ಅದ್ ಏನಾಯ್ತದ ನೋಡ್ಕತ್ತೀನಿ. ಹೇಳಿದ ಮಾತು ಕೇಳ್ಬೇಕು, ಬಿಡಲ್ಲ ಅಂದ್ರೆ ಬಿಡಲ್ಲ, ಹೋಗ್ತಾ ಇರ್ಬೇಕು. ಒಳ್ಳೆ ತಲೆ ತಿಂತಾರೆ. ಹೋಗ್ರೋ, ಸುಮ್ಮನೆ ತಲೆ ತಿನ್ಬೇಡಿ ನೀವು. ನೋಡ್ತಾ ಇರಿ.
Good morning, sir. Many happy returns of the day. Thank you so much. God bless you. Sir, ಡಾಕ್ಟರ್ ಚೆಕಪ್ಗೆ ಬಂದಿದ್ದಾರೆ. ಈ ಡಾಕ್ಟ್ರಿಂದ ಯಾವತ್ತಪ್ಪ ಬಿಡುಗಡೆ ನನಗೆ. ಯಜಮಾನ್ರೆ ಕಾಫಿ ನಿಮ್ಗೆ. ಗುಡ್ ಮಾರ್ನಿಂಗ್ ಸರ್. ಮಾರ್ನಿಂಗ್. ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ಥ್ಯಾಂಕ್ ಯು. ನನ್ನ ಬರ್ತೆ ಅಂತ ಗೊತ್ತಿದ್ದು ಮತ್ತೆ ಚೆಕಪ್ಪ. ನಿಮ್ಮ ಬರ್ತ್ಡೇಗಳು ಇನ್ನೂ ಹೆಚ್ಚೆಚ್ಚಾಗಲಿ ಅಂತಾನೆ ದಿನ ಚೆಕಪ್ ಬರೋದು ನಾನು. ಹೆಚ್ಚು ಬರ್ತ್ಡೇಗಳಾದಷ್ಟು ಹೆಚ್ಚು ನಿರಾಸೆ, ನೋವು, ಹತಾಶೆ ಅನುಭವಿಸ್ಬೇಕಾಗತ್ತೆ. ಯಾಕಾಗಂತೀರಿ? ಒಂದು ಕಡೆ ವ್ಯವಸ್ಥಿತವಾಗಿ ನಡೀತಿರೋ ಕಂಪನಿಗಳು, ಇನ್ನೊಂದು ಕಡೆ ಲೆಕ್ಕಕ್ಕೆ ಸಿಗದಿರೋಷ್ಟು ಆಸ್ತಿ, ಏನು ಕಮ್ಮಿ ಆಗಿದೆ ನಿಮಗೆ? ಏನೂ ಕಮ್ಮಿ ಆಗಿಲ್ಲ, ಹಾಗೆ BP ಕಮ್ಮಿ ಆಗಿಲ್ಲ. ಯಾಕೆ? ಅಮೆರಿಕಾದಿಂದ ಮಗನ ಫೋನ್ ಬಂದಿತ್ತಾ? ಬರಲಿಲ್ಲ ಅನ್ನೋ ಸಂಕಟಕ್ಕೆ ಸ್ವಲ್ಪ BP ಏರಿತ್ತು. ಮಗ ಮರೆತರು ಮೊಮ್ಮಗ ಮರಿದೆ ಮಧ್ಯರಾತ್ರಿಲಿ ವಿಶ್ ಮಾಡ್ದ ಅನ್ನೋ ಸಂತೋಷಕ್ಕೆ ಇನ್ನಷ್ಟು BP ಏರ್ತು. ಹೀಗೆ ನಾನ್ಯಾಕೆ ಸುಳ್ಳು ಹೇಳಿ? ಹೇಳ್ಬೇಕಾದನ್ನೆಲ್ಲ ಹೇಳ್ತೀನಿ. ನಿಮ್ಮ ಮಗ ಇಲ್ಲಿ ಬಂದು ಸ್ವಲ್ಪ ದಿವಸ ಇದ್ದು ಹೋಗ್ಲಿ. ಯಾರು ಬಂದರು ಯಾರು ಹೋದ್ರು ವ್ಯತ್ಯಾಸ ಆಗಲ್ಲ. ನಿಮ್ಮ ಪೇಷನ್ಸ್ ಕಾದಿರ್ಬೇಕು. ಹೊರಡಿ. ಆಯ್ತು. ಬ್ರೂನೋ ಒಂದು ಸ್ವಲ್ಪ ನೋಡು. ಅಯ್ಯೋ ತಾತ ಒಳಗೋಯ್ತವ್ರೆ, ಏನ್ಲ ಮಾಡೋದು? ಜಂಪ್ ಮಾಡು. ಲಿಂಗಯ್ಯ, ಬೇಗ ಬಾ ಇಲ್ಲಿ. Oh no. Bruno! ಯಾರ ನೀನು? ನಾನು ಶಿವಲಿಂಗ. ಇಲ್ಲಿಗೆ ಯಾಕೆ ಬಂದೆ? ತಾತ ನೋಡೋಣ ಅಂತ ಬಂದೆ. ನನ್ನನ್ನ ಯಾಕೆ? ನಿಮ್ ಜಾಗದಲ್ಲಿ ಆಟ ಆಡ್ಬೋದಾ ಅಂತ ಕೇಳಕ್ ಬಂದ್ವಿ. ಅಲ್ಲಿ ನೋಡಿ ಬರ್ರೋ. ನಾನು ಇವ್ರನ್ನ ನೋಡಿದೀನಿ ಕಣ್ರೋ. ತಾತ ತಾತ ನೀವ್ ಇವತ್ ನ್ಯೂಸ್ ಪೇಪರ್ ಅಲ್ಲಿ ಬಂದಿದ್ರಿ ಅಲ್ವಾ? ನೋಡಿದ್ಯಾ? ಇವತ್ತು ಇವ್ರ ಬರ್ಡೇ. ಓ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ತಾತ. ಥ್ಯಾಂಕ್ ಯು. ತಾತ ಚಾಕ್ಲೇಟ್. So sweet of you. ನೋ ಸ್ವೀಟ್ ಸರ್, ಸಾರಿ. ನಿಮ್ಗೆಲ್ಲ ಏನ್ ಬೇಕು ಮಕ್ಕಳೇ? ನೀವೆಷ್ಟು ಆಟ ಆಡಿದ್ರು ಅಷ್ಟೇ, ಒಲಿಂಪಿಕ್ಸ್ ನಲ್ಲಿ ಒಂದು ಗೋಲ್ಡ್ ಮೆಡಲು ಬರಲ್ಲ. ನೀವು ಜಾಗ ಕೊಟ್ಟು ನೋಡಿ, ನಾವು ಒಲಿಂಪಿಕ್ ಅಲ್ಲಿ ಗೋಲ್ಡ್ ಮೆಡಲ್ ಗೆಲ್ತೀವಿ. ಜಾಗ ನಾನೆಲ್ಲಿಂದ ತರ್ಲಿ? ಅದೇ ಅಲ್ಲಿ ರಿಂಗ್ ರೋಡ್ ಹತ್ರ ನಿಮ್ದು ಪಾಳ್ ಬಿದ್ದಿರೋ ಜಾಗ ಇದೆಯಲ್ಲ, ಅದನ್ನೇ ಕೊಡಿ ತಾತ. ಅಲ್ಲಿ ಹೇಗೆ ಆಡ್ತೀರಾ? ಅಲ್ಲೆಲ್ಲ ಬರೀ ಕಲ್ಲು ಮುಳ್ಳು. ನೀವ್
ಪರ್ಮಿಷನ್ ಕೊಟ್ರೆ ನಾವ್ ಕ್ಲೀನ್ ಮಾಡ್ಕೊಂಡು ಆಟ ಆಡ್ತೀವಿ. ಅಲ್ಲೇ ಯಾಕೆ ಆಡ್ಬೇಕು? ನಿಮ್ ಮನೆಗಳ ಹತ್ರ ಆಡ್ಕೊಳ್ಳಿ. ನಾವ್ ಅಲ್ಲೇ ಆಡ್ತಾ ಇದ್ವಿ, ಆದ್ರೆ ಎಲ್ರು ರೋಡಲ್ಲಿ ಆಡ್ಬಿಡಿ ಅಂತ ಬೈದ್ ಬಿಟ್ರು. ಇವಾಗ ನಾವ್ ಎಲ್ಲ ಆಡೋದು? ನಿಮ್ ಜಾಗದಲ್ಲಿ ಆಡಕ್ ಹೋದ್ವಿ, ಅಲ್ಲಿ ಯಾರೋ ಈಸ್ಪೀಟ್ ಆಡ್ತಿದ್ರು, ಅವ್ರಿಗೆ ಪರ್ಮಿಷನ್ ಕೊಟ್ಟಿದ್ದೀರಾ? ನಮ್ಗೂ ಕೊಡಿ. ನಾನು ಇಸ್ಪೀಟ್ ಆಡೋರು ಪರ್ಮಿಷನ್ ಕೊಟ್ಟಿದ್ದೀನಿ. ಹಂಗಂದ್ರ ಅವರು ಅಲ್ವೇನ್ರಾ? ನಮಗೂ ಪರ್ಮಿಷನ್ ಕೊಡಿ. ಆಯ್ತು ಆಯ್ತು. ಕುಮಾರ್ ನೋಡ, ರಿಂಗ್ ರೋಡ್ ಜಾಗದೊಳಗೆ ಯಾರೋ ಪೋಲಿ ಹುಡುಗರು ಇಸ್ಪೀಟ್ ಆಡ್ತಿದಾರಂತೆ. ಅವ್ರನ್ನ ಹೊರಗಡೆ ಕಳಿಸಿ ಇವ್ರಿಗೆ ಆಟ ಆಡೋಕೆ ಜಾಗ ಮಾಡಿಕೊಡು. ಓಕೆ 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 ನೋಡ, ಇವ್ರನ್ನ ನಮ್ಮ ಕಾರ್ನಲ್ಲೇ ಕರ್ಕೊಂಡು ಹೋಗು. ಯಾಕಾರು? ರೆಡ್ ಅಂಡ್ ವೈಟ್. ಅಲ್ರ ಹುಡುಗ್ರ, ಹೋಗಿ ಹೋಗಿ ಎಂತ ಜಾಗ ಕೇಳಿದ್ರು. ನಮ್ಮ ಯಜಮಾನ್ರಿಗೆ ಒಂದ್ ಸೈಟು ಮನನ್ನು ಕೇಳಿದ್ರೆ ಆಗ್ತಾ ಇರ್ಲಿಲ್ವಾ? ನಮ್ಗಿಷ್ಟ ಸಾಕು. ಆಯ್ತು ಆಯ್ತು ಆಯ್ತು, ಮಾಡ್ಕೊಳ್ಳಿ. ಕಲ್ಲು ಮುಳ್ಳು ಕೆತ್ತೋರ್ ಯಾರ್, ರದ್ದಿ ಕಿತ್ತಿ ತೆಗಿಯೋರ್ ಯಾರ್, ತುತ್ತೂರಿ ಬಳಗದೋರು ನಾವು ತಾನೇ. ಕಸ ಗೀಸ ತೆಗಿಯೋರ್ ಯಾರ್, ತಿಪ್ಪೆ ಗಿಪ್ಪೆ ಸಾರ್ಸೋರ್ ಯಾರ್, ತುತ್ತೂರಿ ಬಳಗದವ್ರು ನಾವು ತಾನೇ. ಓ ಪಿಕ್ ಓ ಪಿಕ್ ಓ ಪಿಕ್ 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 ಓ ಪಿಕ್ 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 ನಡಸ್ ಪಿಕ್ 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 ಓಯ್ ಏ ಒಲಿಂಪಿಕ್ ನಡಸ್ ಪಿಕ್ 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 ಓಯ್ ಏ ಒಲಿಂಪಿಕ್ ತುತ್ತುರುದುತ್ತುತ್ತು 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 ತುತ್ತುರುದು. ಹೇ ಮನೋಜ್, ಏನಾಯ್ತು? ಪೆಟ್ಟು ಬಿದ್ದಿಲ್ಲ ತಾನೇ? ಏನಾಗಿಲ್ಲ ತಾತ. ಯಾಕಪ್ಪ ಬೇಕಿತ್ತು ನಿಮ್ಗೆ ಇವೆಲ್ಲ? ಕಲ್ಲು ಮುಳ್ಳಲ್ಲೆಲ್ಲ ಏನ್ ಆಡ್ತೀರಿ? ಆಯ್ತು, ಇಲ್ಲೇನು ಆಟ ಆಡ್ಬೋದು ಅನ್ನೋದನ್ನ ಯೋಚನೆ ಮಾಡೋಣ. ಎಲ್ಲ ನಮ್ಮ ಮನೆಗೆ ಬನ್ನಿ. ಥ್ಯಾಂಕ್ ಯು. ಬನ್ನಿ ಬನ್ನಿ. ಆ ಗ್ರೌಂಡ್ ಅಲ್ಲಿ ಏನ್ ಆಟ ಆಡ್ಬೇಕು ಅಂತಿದ್ದೀರಾ? ಕ್ರಿಕೆಟ್. ಕ್ರಿಕೆಟ್ ಅಂದ್ರೆ ದೊಡ್ಡ ಫ್ಲಾಟ್ ಗ್ರೌಂಡ್ ಬೇಕಾಗುತ್ತೆ. ನನಗೆ ಇನ್ನೊಂದು ಹೆದರಿಕೆ, ಅಲ್ಲಿ ಪಕ್ಕದಲ್ಲಿ ರಿಂಗ್ ರೋಡ್ ಇದೆ. ಬೇರೆ ಏನಾದ್ರು ಆಟ ಯೋಚನೆ ಮಾಡಕ್ಕಾಗಲ್ವಾ? ಅವನು ಹೇಳೋದ್ರಲ್ಲೂ ಏನೋ ಅರ್ಥ ಇದೆ. ಟ್ರೈ ಮಾಡಿ ನೋಡಿ. ಅವನು ಹೇಳೋ ಆಟಕ್ಕೆ ಏನ್ ಬೇಕೋ ಅದನ್ನ ವ್ಯವಸ್ಥೆ ಮಾಡ್ಕೊಳ್ಳಿ, ಆಡಿ, ಸಂತೋಷ ಸಿಗುತ್ತಲ್ಲ ನೋಡಿ. ಅವನು ಹೇಳ್ಕೊಡ್ತಾನೆ ಏನೋ, ನಾನು ಯೋಚನೆ ಮಾಡ್ತೀನಿ.
ಈಸ್ ಕ್ವೈಟ್ ನಾರ್ಮಲ್. ಗುಡ್ 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 ಇಂಪ್ರೂವ್ಮೆಂಟ್. ಡಾಕ್ಟ್ರೇ, ಸರ್, ಈ ಡೇವಿಡ್ ವರ್ನರ್ ಅನ್ನೋನು ಹಾಂ ಎಂಥ ಅದ್ಭುತವಾದ ಪುಸ್ತಕ ಬರ್ತಿದ್ದಾನೆ ಅಂತ. ನಮ್ಮ ಪರಿಸರದಲ್ಲಿ ಸಿಗೋ ಸಾಮಾನ್ಯ ವಸ್ತುಗಳನ್ನು ಬಳಸಿಕೊಂಡು ಮಕ್ಕಳ ಬೆಳವಣಿಗೆಗೆ ಅನುಕೂಲ ಆಗುವಂತಹ ಆಟದ ವಸ್ತುಗಳನ್ನು ತಯಾರು ಮಾಡೋ ವಿಧಾನ. ಓಹೋ, ಈಗ ನನಗೂ ಹುರುಪು ಬಂದಿದೆ, ಅವಕಾಶನೂ ಸಿಕ್ಕಿದೆ. ಮೊನ್ನೆ ನೋಡಿದ್ರಲ್ಲ ಆ ಮಕ್ಕಳು, ಅವರಿಗೆ ಇದೇ ಮಾದರಿಯಲ್ಲಿ ಏನಾದರೂ ಮಾಡಬೇಕು ಅಂತ. ಹೌದಾ? ಅಷ್ಟು ಚೆನ್ನಾಗಿದೆ ನೋಡಿ. ಗುಡ್, ವೆರಿ ಇಂಟ್ರೆಸ್ಟಿಂಗ್. ಹರಿ ಸರ್ ಆಮ್ಸ್ಟರ್ಡಾಮಿಂದ ನ್ಯೂಯಾರ್ಕ್ಗೆ ಬಂದ್ರಂತೆ. ಇಮೇಲ್ ಕಳಿಸಿದ್ದಾರೆ. ಏನಂತೆ? ಅವ್ರ ಮಗನ ಜೊತೆ ಈ ಮಂತ್ ಎಂಡ್ ಸರ್, ಜಾಸ್ತಿ ಎಕ್ಸೈಟ್ ಆಗ್ಬೇಡಿ ಸರ್. ಈಗ ತಾನೇ BP ನಾರ್ಮಲಿ ಬಂದಿದೆ. ಮುಂದೇನು ನಾರ್ಮಲ್ ಆಗೇ ಇರುತ್ತೆ. ಕಾಫಿ ಕುಡಿ. ಗುಡ್ ಮಾರ್ನಿಂಗ್. ಏನು ವಾನರ ಸೈನ್ಯ ಇಷ್ಟು ದೂರ ಪಾದ ಬೆಳೆಸ್ಬಿಟ್ಟಿದೆ? ನೀವ್ ಆಟ ಆಡೋದಕ್ಕೆ ನಮ್ಗೊಂದ್ ಮೈದಾನ ಕೊಟ್ರಲ್ವಾ, ಅದನ್ನ ಉದ್ಘಾಟನೆ ಮಾಡ್ಬೇಕಲ್ವಾ? ಅದಕ್ಕೊಬ್ರು ಚೀಫ್ ಗೆಸ್ಟ್ ಬೇಕಲ್ವಾ? ಯಾರದು? ನಾನ? ಉದ್ಘಾಟನೆ ಬೇಡ, ಏನು ಬೇಡ, ಹೋಗಿ ಆಟ ಆಡ್ಕೊಳ್ರ. ನೀವ್ ಬರ್ಲೇಬೇಕು ತಾತ, ಭಾಷಣ ಮಾಡ್ಲೇಬೇಕು. ಆಯ್ತು ಆಯ್ತು, ನೀವ್ ಐಸ್ ಕ್ರೀಮ್ ತಿನ್ಲೇಬೇಕು. ನಿಮ್ಮ ನಾರ್ಮಲ್ BP ಗುಟ್ಟು ಗೊತ್ತಾಯ್ತು. ಮಕ್ಕಳೇ, ಪೋಷಕರೇ, ಸಭಿಕರೇ, ಬಹಳ ಆಶ್ಚರ್ಯದ ವಿಷಯ. ಕೆಲವು ದಿವಸಗಳ ಹಿಂದೆ ಕಾಲಿಡೋದಕ್ಕೂ ಅಸಹ್ಯವಾಗಿದ್ದ ಈ ಜಾಗವನ್ನ ಈ ಮಕ್ಕಳೆಲ್ಲ ಸೇರಿ ಅದ್ಭುತವಾದ ಆಟದ ಮೈದಾನ ಮಾಡಿದ್ದಾರೆ. ಕಸದಿಂದ ರಸ ಅಂತಾರಲ್ಲ ಹಾಗೆ ನಾನು ಕಸವಾಗಿ ಎಸೆದಿದ್ದ ಜಾಗನ ಈ ಮಕ್ಕಳು ನಂದನವನವನ್ನಾಗಿ ಮಾಡಿದ್ದಾರೆ. ಇದನ್ನು ನೋಡಿದ್ರೆ ಯಾರಿಗಾದರೂ ಸಂತೋಷ ಆಗೋದೆ? ಇದರಲ್ಲಿ ಮಕ್ಕಳ ಅಗಾಧವಾದ ಶ್ರದ್ಧೆ, ಶ್ರಮ, ಉತ್ಸಾಹ ಇವೆಲ್ಲಾನು ಇವೆ. ಬಹಳ ಸಂತೋಷ ಪಡಬೇಕಾದ ವಿಷಯ. ಮಕ್ಕಳೇ, ಇನ್ನು ನೀವು ಇಲ್ಲಿ ಎಷ್ಟು ಬೇಕಾದರೂ ಆಟ ಆಡಿ, ಯಾರೂ ನಿಮ್ಗೆ ಅಡ್ಡಿ ಮಾಡಲ್ಲ. ಇನ್ನು ಮುಂದೆ ಈ ಜಾಗ ನಿಮ್ದೆ ನಿಮ್ದೆ. ತಾತ ಅವರು ಇಷ್ಟು ದೊಡ್ಡ ಆಟದ ಮೈದಾನ ಮಕ್ಳಿಗೆ ಬಿಟ್ಕೊಡ್ತಿರೋದ್ ನೋಡಿದ್ರೆ ಸಾಕ್ಷಾತ್ ಬಲಿಚಕ್ರವರ್ತಿ ವಾಮನನಿಗೆ ಜಾಗನ ದಾನ ಕೊಟ್ಟಿದ್ ನೆನಪಿಗೆ ಬರ್ತಾ ಇದೆ. ಹಾ, ಇವತ್ತು ವಾಮನನ್ ಜಾಗದಲ್ಲಿ ಮಕ್ಕಳಿದ್ದಾರೆ. ಪುರೋಹಿತರು ಇಲ್ಲೇ ಇದ್ದಾರೆ, ಅವ್ರು ಮಂತ್ರ ಹೇಳ್ತಾರೆ. ಎಲ್ಲ ವ್ಯವಸ್ಥಿತವಾಗಿ ನಡೆದೇ ಬಿಡ್ಲಿ. ಯಾಕಾಗ್ಬಾರ್ದು? ಬನ್ನಿ ಪುರೋಹಿತ್ರೆ. ಮಕ್ಕಳ ನೀವು ಬನ್ನಿ, ಹೇಳಿ. ಬೂಧಾನೇನ ಶ್ರೀ ಪುರುಷೋತ್ತಮ ಪ್ರಿಯತಾಂ ಸುಪ್ರೀತೋ ಸುಪ್ರಸನ್ನ ವರದೋ ಭವಂತೋ. ಕೃಷ್ಣಾರ್ಪಣಮಸ್ತು.
ಯಾರ್ ದಿನ ಖುಷಿ ಕೊಡೋರ್ ಯಾರ್ ನನಗೇನು ಹೇಳಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ಡಾಕ್ಟರ್. ಸರ್ 3 ದಿನದಿಂದ ಯಾವ ಮಾತ್ರೆನೂ ತಗೊಂಡಿಲ್ಲ. ಅಲ್ಲ ಹೀಗಾದ್ರೆ ಹೇಗೆ ಅಂತ? ಏನಮ್ಮ ನೀನು ಹೇಳ್ತಿರೋದು? ನೀನು ಹೇಳ್ತಿದ್ಯಾ ಮಾತ್ರೆ ತಗೋತಾ ಇಲ್ಲ ಅಂತ. ಆದರೆ ಇಲ್ಲಿ ನೋಡು ರಿಪೋರ್ಟು, ಇವತ್ತು ಬೆಳಿಗ್ಗೆ ತಾನೇ ಬಂದಿರೋದು. BP ನಾರ್ಮಲ್, ECG ಪರ್ಫೆಕ್ಟ್, ಶುಗರ್ ಅಂಡರ್ ಕಂಟ್ರೋಲ್. ನಿಮ್ ಮಾತು ಕೇಳ್ತಾ ಇದ್ರೆ ನಂಬೋಕೆ ಆಗಲ್ಲ ಡಾಕ್ಟ್ರೆ. ಶುಗರ್ಲೆಸ್ ಕಾಫಿ ತಗೊಂಡೋದ್ರೆ ಸಕ್ಕರೆ ಹಾಕೊಂಬ ಅಂತಾರೆ. ಮನೇಲಿ ಊಟ ತಿಂಡಿ ಮಾಡೋದೇ ಬಿಟ್ಬಿಟ್ಟಿದ್ದಾರೆ, ಎಲ್ಲ ಹೊರಗಡೆನೆ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಸರ್. ಸರ್ ನೋ ಚೆಕಪ್ ಐ ಸಪೋಸ್. ನೋ ಸರ್. ಥ್ಯಾಂಕ್ ಯು ಸರ್ ಒಂದು ನಿಮಿಷ. ಏನು ಸರ್ ಹೊಸ ವೇಷ? ಚೆನ್ನಾಗಿಲ್ವಾ? ಚೆನ್ನಾಗಿದೆ, ಭಾಳ ಚೆನ್ನಾಗಿದೆ. ಕಾಫಿ ಆಯ್ತಾ ಸರ್? ಔಟ್ಸೈಡ್. ಟಿಫನ್ನು? ಔಟ್ಸೈಡ್. ಅಲ್ಲ ಈ ಔಟ್ಸೈಡು ತಿಂಡಿ ತಗೊಳ್ಳೋದು ನಿಮ್ಗೆ ಅಡ್ಜಸ್ಟ್ ಆಗುತ್ತೆ ಸರ್? ಯಾಕೆ? ಅಲ್ಲ ವಯಸ್ಸಾದ್ಮೇಲೆ ನಾಲ್ಗೆ ಚಪ್ಪಲ ಸಹಜ, ಹಾಗಂತ ಹೇಳಿ ಮನಸ್ಸು ಸರಿ ಬಿಡೋದು ಸರಿಯಲ್ಲ ಅನ್ಸುತ್ತೆ. ಅಂದರೆ ಹಲವಾರು ವರ್ಷಗಳಿಂದ ಫಾಲೋ ಮಾಡಿರೋ ಡಿಸಿಪ್ಲಿನು ಬ್ರೇಕ್ ಮಾಡೋದು ಒಳ್ಳೇದಲ್ಲ ಅಂತ. ಡಾಕ್ಟರ್, ಮನುಷ್ಯ ಟ್ಯಾಬ್ಲೆಟು ಔಷಧಿ ಎಲ್ಲ ಯಾಕೆ ತಗೋತಾನೆ ಹೇಳಿ? ಆರೋಗ್ಯವಾಗಿರಕ್ಕೆ ಅಂತ. ನನ್ನ ರಿಪೋರ್ಟ್ ಏನು ಹೇಳುತ್ತೆ? ಎಲ್ಲ ನಾರ್ಮಲ್ ಅನ್ನುತ್ತೆ ಸರ್. ಅಷ್ಟೇ. ಬಾಯ್ ಸರ್. ಸರ್ 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 ಒಂದು ನಿಮಿಷ. ಅದು ಡಾಕ್ಟ್ರೇ, ಒಂದು ವಿಷಯ ಹೇಳಿ. ನನಗೆ ಚೆನ್ನಾಗಿ ಹಸುವಾಗುತ್ತೆ, ಹೊಟ್ಟೆ ತುಂಬ ಊಟ ಮಾಡ್ತೀನಿ. ಇದು ತಪ್ಪಲ್ಲ ಸರ್. ನಿದ್ದೆ ಟೈಮ್ನಲ್ಲಿ ನಿದ್ದೆ ಬರುತ್ತೆ, ನಿದ್ದೆ ಮಾಡ್ತೀನಿ. ತಪ್ಪಲ್ಲ ಸರ್. ಅಷ್ಟೇ. ಬ್ರೇಕ್ಫಾಸ್ಟ್ ಬರ್ತೀರಾ? ಹೊರಡಿ ಸಹ ನಿಮಗೆ ಹೊರಗಡೆ ಆಗಲ್ಲ ಅಂತ ಕಾಣುತ್ತೆ. ಆಯ್ತು, ನಾನು ರೆಡಿ. ನೋಡಿದ್ರಾ ಡಾಕ್ಟರ್, ಒಂದು MTR ನೆನ್ನೆ ಕಾಮತ್ತು, ಇವತ್ತಿನ್ನೆಲ್ಲೋ. ಅಲ್ಲ ಈ ಥರ ಸ್ಟ್ರೀಟ್ ಚಿಲ್ಡ್ರನ್ ಜೊತೆ ಓಡಾಡಿದ್ರೆ ಏನು ಚೆನ್ನಾಗಿರುತ್ತೆ? ಅವ್ರ ಮಗ ನೋಡಿದ್ರೆ ನಮ್ಮ ಫಾದರ್ನ ಚೆನ್ನಾಗಿ ನೋಡ್ಕೊಳ್ಳಿ, ನಮ್ಮ ಫಾದರ್ನ ಚೆನ್ನಾಗಿ ನೋಡ್ಕೊಳ್ಳಿ ಅಂತಾರೆ. ಹೀಗಾದರೆ ಏನು ಚೆನ್ನಾಗಿ ನೋಡ್ಕೊಳ್ಳೋದು? ನಿಜ, ಅವರು ದೊಡ್ಡವರು, ಹೇಳೋದಕ್ಕೆ ನಾವು ಚಿಕ್ಕವರು. ಆದರೆ ಈ ಸಂಭ್ರಮ, ಈ ಉತ್ಸಾಹ, ಈ ಲವಲಕ್ಕೆ ಎಷ್ಟು ಚೆನ್ನಾಗಿದೆ ಅಲ್ಲ? ಹಾಂ, ಎನಿವೆ ಅವ್ರ ಮಗನ ಇಮೇಲ್ ID ಕೊಟ್ಬಿಡಿ. ಫೋನ್ ನೋಡಿ.
ಯಜಮಾನ್ರೆ. ಹಲೋ ಅಪ್ಪ, ನಾನು ಹ್ಯಾರಿ ಮಾತಾಡ್ತಿರೋದು. ಹ್ಯಾರಿ ಅಲ್ಲ, ಹರಿನಾರಾಯಣ ಅನ್ನು. ನನಗೆ ಹರಿ, ಅಮೆರಿಕಾದವ್ರಿಗೆ ಹ್ಯಾರಿ. ಹಾ, ಓಕೆ ಓಕೆ. ಹೇಗಿದ್ದೀರಪ್ಪ? ನನಗೇನಾಗಿದೆ, ಫಸ್ಟ್ ಕ್ಲಾಸ್ ಆಗಿದ್ದೀನಿ. ಅಪ್ಪ, ನಾನು ಇಂಡಿಯಾಗೆ ಬರ್ತಾ ಇದ್ದೀನಿ. ಗುಡ್, ವೆರಿ ಗುಡ್. ಅಭಿನೂ ಕರ್ಕೊಂಡು ಬರ್ತಿದ್ದಿ ತಾನೆ? ಅವನು ಬರ್ತಿದ್ದಾನೆ. ಅಪ್ಪ, ನೀವೇನು ಇತ್ತೀಚೆಗೆ ಹೆಲ್ತ್ ಬಗ್ಗೆ ಗಮನನೇ ಕೊಡ್ತಿಲ್ವಂತೆ? ಸುದ್ದಿ ಅಮೆರಿಕಾ ತನಕ ತಲುಪಿಡುತ್ತೋ ನೋಡ. ನಾ ಚೆನ್ನಾಗಿದ್ದೀನಿ, ಆರೋಗ್ಯವಾಗಿದ್ದೀನಿ, ನೀನೇನು ಯೋಚಿಸ್ಬೇಡ. ಬರ್ತಾ ಇದೆಯಲ್ಲ, ನೋಡುವಂತೆ. ಅದ್ ಸರಿಪ, GRB ಪ್ಲಾಸ್ಟಿಕ್ಸ್ ಲಾಸ್ ಅಲ್ಲಿ ಇದ್ರು. ನೀವು 2 months ಬೋನಸ್ ಅನೌನ್ಸ್ ಮಾಡಿ ಅಂದ್ರಂತೆ. ಕಂಪ್ನಿಗೆ ಲಾಸ್ ಆಯ್ತು ಅಂತ ಹೇಳಿ ಕೆಲಸಗಾರ ದುಡ್ಡು ನಿಲ್ಲಿಸ್ಬಿಡೋದ? ಪಾಪ ಅವ್ರು ಇಷ್ಟು ದಿನ ಚೆನ್ನಾಗಿ ಕೆಲಸ ಮಾಡಿದ್ದಾನೆ, ನಾವು ಲಾಭ ಮಾಡಿದ್ದು. ಅದ್ರೊಳಗೆ ಸ್ವಲ್ಪ ಅವ್ರಿಗೆ ಹಂಚಿದ್ರು ತಪ್ಪೇನು? ಆಮೇಲೆ GRB ಡೆವಲಪರ್ಸ್ ನಲ್ಲಿ ಕಂಪಲ್ಸರಿ VRS ಸ್ಕೀಮ್ ಮಾಡಬೇಕು ಅಂತ ಹೇಳಿದ್ದೆ. ನೀವು ಬೇಡ ಅಂದ್ರಂತೆ. ನೀ ಬರ್ತೀಯಲ್ಲಪ್ಪ, ಅವಾಗ ಮಾತಾಡೋಣ. ಈ ಫೋನ್ ನಲ್ಲಿ ಬೇಡ. ಅಲ್ಲ, ನೀವು ಅದ್ಯಾರೋ ಸ್ಟ್ರೀಟ್ ಚಿಲ್ಡ್ರನ್ ಜೊತೆ. ನೀ ಬರ್ತೀಯಲ್ಲ, ಮಾತಾಡೋಣ. ನಾ ಇಡ್ತೀನಿ. ಸುಲಿದ ಬಾಳೆಹಣ್ಣು, ಸುಲಿದ ಬಾಳೆಹಣ್ಣು, ಕನ್ನಡ ಕಸ್ತೂರಿ. ಕರುಣೆ ಬೆಳೆಯೋ ಮಣ್ಣು, ಆಹಾ ಉದಿರಿ ಎಲ್ಲ ಪ್ರೀತಿಯ ತುತ್ತೂರಿ. ಅಂದ ಅಂದದ ನುಡಿ, ಚಂದ ಚಂದದ ನುಡಿ, ಕನ್ನಡ ಕಸ್ತೂರಿ. ನುಡಿ ನುಡಿದ ಹಾಗೆ ನಾಡಿ ಅನ್ನೋದೇ ನಮ್ಮ ನಾಡಿನ ತುತ್ತೂರಿ. ಮುತ್ತಿನಂತ ಅಕ್ಷರದ ಅಂದ ನೋಡು, ಅಂದವಾದ ಮಾತುಗಳ ಸಾಲು ನೋಡು, ಸಾಲು ಸಾಲು ಜ್ಞಾನಿಗಳ ಕುಲ ನೋಡು, ಕುಲವೊಂದೇ ಎನ್ನು ನಮ್ಮತನ ನೋಡು. ಬರೆದರೆ ಬೆಪ್ಪು ಮಾಯ, ಓದಿದರೆ ತಪ್ಪು ಮಾಯ, ಆಡಿದರೆ ಮುಪ್ಪು ಮಾಯವಂತೆ ಈ ತಾಯಿ ನುಡಿಯಲಿ. ಸುಲಿದ ಬಾಳೆಹಣ್ಣು, ಸುಲಿದ ಬಾಳೆಹಣ್ಣು, ಕನ್ನಡ ಕಸ್ತೂರಿ. ಕರುಣೆ ಬೆಳೆಯೋ ಮಣ್ಣು ಇದು, ಉದಿರಿ ಎಲ್ಲ ಪ್ರೀತಿಯ ತುತ್ತೂರಿ. ಕೊಟ್ಟ ಮಾತು ನಡೆಸಿ ಕೊಟ್ಟ ಗೋವಿನಂತೆ, ಗೋವಿನಂತೆ, ಗೋವಿನಂತೆ. ಆಡು ಮಾತಿನಲ್ಲಿ ವಚನ ಕೊಟ್ಟ ಶರಣರಂತೆ, ಶರಣರಂತೆ, ಶರಣರಂತೆ. ಮನೆ ಮಾತಿನಲ್ಲಿ ಹಾಡೋ ದಾಸರಂತೆ, ದಾಸರಂತೆ, ದಾಸರಂತೆ. ನೇರ ಮಾತಿನಲ್ಲಿ ಕಲಿಸೋ ಸರ್ವಜ್ಞನಂತೆ, ಸರ್ವಜ್ಞನಂತೆ, ಸರ್ವಜ್ಞನಂತೆ. ಜಿಗಿದರೆ ಸುಕ್ಕುಮಾಯ, ಕುಣಿದರೆ ಠಕ್ಕುಮಾಯ, ಮಣಿದರೆ ಸೊಕ್ಕುಮಾಯವಂತೆ ನಮ್ಮ ಕರುನಾಡಲಿ. ಅಂದ ಅಂದದ ನುಡಿ, ಚಂದ ಚಂದದ ನುಡಿ, ಕನ್ನಡ ಕಸ್ತೂರಿ. ನುಡಿ ನುಡಿದ ಹಾಗೆ ನಡಿ ಅನ್ನೋದೇ ನಮ್ಮ ನಾಡಿನ ತುತ್ತೂರಿ. ಪವರ್ ಇದೆಯಲ್ಲ, ಯಾಕೆ ದೀಪ ಹಾಕಿಲ್ಲ? ಯಾರಿದ್ದಾರೆ? ಹೇಗಿತ್ತು ಸರ್ಪ್ರೈಸ್? ಅಯ್ಯೋ ನಾಟಿ ಬಾಯ್, ಯು ನಾಟಿ ಓಲ್ಡ್ ಮ್ಯಾನ್. ಓ ಲವ್ಲಿ. ಯಾವಾಗ ಬಂದೆ ಪುಟ್ಟ? ನಾನು ಬೆಳಗ್ಗೆನೆ ಬಂದೆ. ನಾನು ನಿನ್ನ ಮಾತಾಡ್ಸಲ್ಲ. ಯಾಕೆ?
ನಾನ್ ಬರ್ತೀನಿ ಅಂತ ಗೊತ್ತಿದ್ರು ನೀವ್ ಮನೇಲೇ ಇಲ್ವಲ್ಲ. ಈಗ ಬಂದ್ಬಿಡೋಣ ಅಂತ ಹೊರಟೆ ಮರ್ತು ಬಿಟ್ಟೆ. ನಿಮ್ಮನ್ ನೋಡಿದ್ರೆ ನಮ್ಮನ್ನೇ ಮರ್ತಿರೋ ಹಾಗಿದೆ. ಸಾರಿ ಕಣ. ಏನಾಯ್ತು ತಾತ? ಎಲ್ಲಿ ಹೋಯ್ತು? ಹೋಯ್ತು. ವೆರಿ ಸ್ಟ್ರೇಂಜ್. ಆದ್ರೂ ಚೆನ್ನಾಗ್ ಕಾಣ್ತೀರಾ. ನನ್ಗೇನ್ ತಂದಿದ್ಯಾ? ಸರ್ಪ್ರೈಸ್. ವೆರಿ ಗುಡ್. ನಾನು ಹೇಳಿ ಚಾಕ್ಲೇಟ್ ತಂದಿದ್ಯಾ? ಮಕ್ಕಳ, ಇವತ್ತು ನಿಮ್ಗೆಲ್ಲ ಹೊಸ ಫ್ರೆಂಡ್ ಇಂಟ್ರೊಡ್ಯೂಸ್ ಮಾಡ್ತೀನಿ. ನನ್ನ ಮೊಮ್ಮಗ. ಹೆಸರು ಅಭಿನ್. ಮರಿ ಎಲ್ರಿಗೂ ಚಾಕ್ಲೇಟ್ ಕೊಟ್ಟು ಅವ್ರವ್ರ ಹೆಸರು ತಿಳ್ಕೊ. ನಾನ್ ಅನಗ. ಸಚಿನ್. ಗುಡ್. ನಾನ್ ಬಲ್ಸಿ. ಶಶಾಂಕ್. ಓಕೆ. ಐ ಆಮ್ ನಿಶ್ಚಯ್. ಐ ಆಮ್ ಸಮರ್. ಶಿವಲಿಂಗಸ. ನೇಟಿವ್ ಶಿವನಹಳ್ಳಿ. ಮದರ್ ಶಿವಮ್ಮ. ಫಾದರ್ ಚಂದ್ರಪ್ಪ. ಒನ್ ಸನ್ ಒನ್ ಡಾಟರ್. ನೈಸ್ ಟು ಮೀಟ್ ಯು. ನನ್ನ ಹೆಸರು ಅಭಿನ್. ನಮ್ಮ ಡ್ಯಾಡಿ ಹೆಸರು ಹರಿನಾರಾಯಣ್. ನಿಮ್ಮ ಊರಿಗೆ ಬಸ್ ಚಾರ್ಜ್ ಅಸ್ಲಾ? ಬಸ್ ಚಾರ್ಜಾ ತಾತ? ಲೇ ಶಿವಲಿಂಗು, ಅಲ್ಲಿ ಬಸ್ನಲ್ಲಿ ಹೋಗೋಕ್ಕಾಗಲ್ಲ ಕಣೋ, ಏರೋಪ್ಲೇನಲ್ಲಿ ಹೋಗ್ಬೇಕು. ಒಬ್ರಿಗೆ 50,000 ರೂಪಾಯಿ ಆಗುತ್ತೆ ಗೊತ್ತಾ? 50,000. ಅಯ್ಯೋ, ನಮ್ಮೂರೇ ವಾಸಿ. 15 ರೂಪಾಯಿ ಕೊಟ್ರೆ ಊರಿಗೆ ತಗೊಂಡೋಗಿ ಬಿಡ್ತಾರೆ. ನಿನಗೂ ಕನ್ನಡ ಬರುತ್ತಾ? ಹೋದ್ ಸತಿ ಬಂದಾಗ ತಾತ ಕಲ್ಸಿದ್ರು. ಓ ಹೌದಾ? ಹಾಯ್, ಐ ಆಮ್ ಅಕುಲ್. ಐ ಆಮ್ ಅಬಿನ್. ನೀನ್ ನಿಮ್ ಸ್ಕೂಲ್ಗೆ ಆಟೋಲ್ಲಿ ಹೋಗ್ತೀಯೋ ಬಸ್ಸಲ್ಲಿ ಹೋಗ್ತೀಯೋ? ಕಾರಲ್ಲಿ ಹೋಗ್ತೀನಿ. ನಿಮ್ಗೆ ಸ್ಕೂಲಲ್ಲಿ ಹೋಮ್ವರ್ಕ್ ಕೊಡ್ತಾರಾ? ಕೊಡಲ್ಲ. ನಿಮ್ಗೆ ಟೀಚರ್ ಹೊಡಿತಾರಾ? ಹೊಡೆದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀವಿ. ಪೊಲೀಸ್ ಕಂಪ್ಲೇಂಟಾ? ಗುಡ್ ಐಡಿಯಾ, ಗುಡ್ ಐಡಿಯಾ. ಅಭಿನ್, ಯು ಪ್ಲೇ ಕ್ರಿಕೆಟ್? ನೋ. ಮರ್ಕೋತಿ. ಮರ್ಕೋತಿ ಅಂದ್ರೆ? ಮರ್ಕೋತಿ ಅಂದ್ರೆ ಮರ್ಕೋತಿ. ಅದು ಹೇಗೆ ಆಡೋದು ಹೇಳ್ಕೊಡ ಅವನಿಗೆ. ಬರಲ್ಲ. ನಡಿ. ಹರಿಯಣ್ಣ, ಕಾಫಿ. ಕಮಲಮ್ಮ, ಅಭಿ ಎಲ್ಲಿ ಕಾಣಿಸ್ತಾ ಇಲ್ಲ? ಯಜಮಾನ್ರು ಕರ್ಕೊಂಡು ಹೋದ್ರು. ಎಲ್ಲಿ ಕರ್ಕೊಂಡು ಹೋದ್ರು? ಆ ಬೀದಿ ಮಕ್ಕಳ ಜೊತೆ ಆಟ ಆಡೋದಕ್ಕೊಂದು ಮೈದಾನ ಮಾಡ್ಕೊಂಡಿದಾರಲ್ಲ, ಅಲ್ಲಿ ಕರ್ಕೊಂಡು ಹೋದ್ರು. ಎಷ್ಟೊತ್ತಾಗತ್ ಬರೋದು? ಬೆಳಗ್ಗೆ ಎದ್ದು ಹೋದ್ರೆ ಮಧ್ಯಾಹ್ನ ಊಟಕ್ಕೆ ಬಂದ್ರೆ ಬಂದ್ರು, ಇಲ್ದಿದ್ರೆ ಇಲ್ಲ. ಒಂದೊಂದ್ ಸರ್ತಿ ಕತ್ಲಾದ್ರೂ ಬರೋದೇ ಇಲ್ಲ. ಆ ಬೀದಿ ಮಕ್ಕಳ ಜೊತೆ ಅದೇನ್ ಆಟ ಆಡ್ತಾರೋ ಏನೋ. ಏನೋ ಅಭಿ, ಎಲ್ಲೆಲ್ಲಿ ನೀನು ಹುಡ್ಕೋದು? ಯಾರು ನಿನ್ನ ಕರ್ಕೊಂಡ್ ಬಂದಿದ್ದು? ನಾನೇ ಕಣ. ಏನಪ್ಪ ನೀವು ಇಂಥ ಬಿಸಿಲಲ್ಲೂ ಕರ್ಕೊಂಡ್ ಬರ್ಬೇಕಾ? ಅಭಿ, ನಡಿ ಮನೆಗೆ ಹೋಗೋಣ. ಅಭಿ, ಆಡಿದ್ ಸಾಕು, ನಡಿ ಮನೆಗೆ ಹೋಗೋಣ. ಏಯ್, ಹೋಗ ಆ ಕಡೆ. ಹೇಳ್ತಲ್ಲ ಅಭಿ, ನಡಿ. ಏಯ್, ಹಠ ಮಾಡಬಾರ್ದು ಅಷ್ಟೇ. ನಡಿ ಮನೆಗೆ ಹೋಗೋಣ. ಏಯ್, ನಡಿಯ. ನಡಿ ನಡಿ. ಹೇಳ್ದಷ್ಟು ಕೇಳ್ಬೇಕು.
ಪ್ಲೀಸ್ ವೆಲ್ಕಮ್ ಸರ್. ಹೌ ಆರ್ ಯು ಮಿಸ್ಟರ್ ಪ್ರಸನ್ನ? ಐ ಆಮ್ ಫೈನ್ ಸರ್. ಪ್ರಸನ್ನ ಸರ್, ಇಮಿಡಿಯೇಟ್ ಆಗಿ GRB ಇಂಪೋರ್ಟ್ಸ್ ಅಂಡ್ ಎಕ್ಸ್ಪೋರ್ಟ್ಸ್ ಫೈಲ್ನ ನನ್ನ ಚೇಂಬರ್ ತಗೊಂಡು. ಓಕೆ ಸರ್. ಸರ್ ಆಡಿಟರ್ ಶನಾ ಅವ್ರ ಜೊತೆ ಮೀಟಿಂಗ್ ಫಿಕ್ಸ್ ಮಾಡಕ್ಕೆ ಹೇಳಿದ್ದಾರೆ. ಫಿಕ್ಸ್ ಮಾಡಿ. ಓಕೆ ಮೇಡಮ್. ಕಮಲಮ್ಮ, ಅಪ್ಪಂದು ಇನ್ನ ಊಟ ಆಗಿಲ್ವಾ? ಅವ್ರಿಗೆ ಬೇಡ ಬಂತೆ. ಮಲ್ಕೊಂಡ್ರ? ಇಲ್ಲ, ಹೊರಗೆ ಕೂತಿದ್ದಾರೆ. ಇದ್ಯಾಕೆ ಒಂಟಿಯಾಗಿ ಕೂತಿದ್ದೀರಿ? ಊಟ ಮಾಡಲ್ಲ ಅಂದ್ರಂತೆ. ಇತ್ತೀಚೆಗೆ ನೀವು ತುಂಬಾ ಬದಲಾಗಿದ್ದೀರಪ್ಪ. ನೀನು ಅಷ್ಟೇ. ನಾನೊಂದು ಡಿಸಿಷನ್ ಬಂದಿದ್ದೀನಿ. ನಮ್ಮ ಬಿಸ್ನೆಸ್ನೆಲ್ಲ ಆಫೀಸ್ ನೋಡ್ಕೊಳ್ಳುತ್ತೆ. ಈ ಸಲ ನಾವು ಅಮೆರಿಕಾಗೆ ಹೋಗುವಾಗ ನೀವು ನಮ್ಮ ಜೊತೆ ಬರ್ತಾ ಇದ್ದೀರಾ? ನಾನ್ ಬರಲ್ಲ. ಇಲ್ಲಿದ್ದೇನ್ ಮಾಡ್ತೀರಿ? ಆ ಬೀದಿ ಮಕ್ಳುಗಳ ಜೊತೆ ಕುಂತ್ಕೊಂಡಿರ್ತೀರಾ? ನಾನು ಏನ್ ಬೇಕಾದ್ರೂ ಮಾಡ್ಕೋತೀನಿ. ನಿನ್ಗೇನ್ ಕಷ್ಟ? ಸುಮ್ನೆ ಮಕ್ಳು ತರ ಹಠ ಮಾಡಬೇಡಿಪ್ಪ. ಈಗ ಹೋಗಿರೋ ಮರ್ಯಾದೆನೇ ಸಾಕು. ನಾಳೆ ವೀಸಾ ಪೇಪರ್ಸ್ ಎಲ್ಲ ರೆಡಿ ಇರುತ್ತೆ, ಸೈನ್ ಮಾಡಿ ಅಷ್ಟೇ. ಅಪ್ಪ, ಗುಡ್ ಮಾರ್ನಿಂಗ್ ಸರ್. ಬನ್ನಿ 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 ಬನ್ನಿ, ಪಕ್ಕ ಬನ್ನಿ. ಕಾರ್ ಹೋಗ್ಲಿ, ಕಾರ್ ಹೋಗ್ಲಿ. ಗುಡ್ ಮಾರ್ನಿಂಗ್ ಸರ್. ಎಲ್ಲಿಗೆ ಹೋಗ್ತಾ ಇದ್ದೀರಾ? ಗಲಾಟೆ ಮಾಡಬಾರ್ದು. ತಾತಂಗ್ ಹುಷಾರಿಲ್ಲ. ತಾತಂಗ್ ಏನಾಗಿದೆ? ಹಾರ್ಟ್ ಅಟ್ಯಾಕ್. ಹಂಗಂದ್ರೇನು? ಏಯ್ ಸುಮ್ನೆ ಇರೋ. ಈಗ ಹೇಗಿದ್ದಾರೆ ತಾತ? ಡಾಕ್ಟರ್ ನೋಡ್ತಾ ಇದ್ದಾರೆ. ನಾವ್ ನೋಡ್ಬೋದಾ ಅಂಕಲ್? ದೊಡ್ಡ ದೊಡ್ಡವರಿದ್ದಾರೆ. ಗಲಾಟೆ ಮಾಡ್ದಾಗೆ ನಿಧಾನಕ್ಕೆ ಹೋಗ್ಬೇಕು. ಏನಾಯ್ತು ತಾತ? ವಾಟ್ಸ್ ಗೋಯಿಂಗ್ ಆನ್ ಹಿಯರ್? ಸಾರಿ ಸರ್, ಮಕ್ಕಳನ್ನ ಯಾವುದೇ ಕಾರಣಕ್ಕೂ ಈ ಮನೇಲಿ ತಡಿಬಾರ್ದು ಅಂತ ಸರಿ ಆರ್ಡರ್ ಮಾಡಿದ್ದಾರೆ. ಇಂಥ ಸಮಯದಲ್ಲೂ? ಏ ತಾತ ಯಾವಾಗ್ಲಿಂದ ಹೀಗಿದ್ದಾರೋ? ನಾನು ಎದ್ದಾಗ್ಲಿಂದ ತಾತ ಹೀಗೆ ಇದ್ದಾರೆ ಕಣೆ. ಡಾಕ್ಟರ್ ಅಂಕಲ್, ನಮ್ ತಾತಂಗೆ ಏನಾಗಿದೆ? ನಾನು ಹೇಳ್ತೀನಿ. ಅಭಿ, ಮಾತಾಡಬಾರ್ದು ಅಂತ ಹೇಳಿಲ್ವಾ? ಬನ್ನಿ ಮಕ್ಕಳ, ಬನ್ನಿ. ಕಮ್ ಫಾಸ್ಟ್. ಕಮ 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 ಕಮ. ಬನ್ನಿ 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 ಬನ್ನಿ, ಫಾಸ್ಟ್ ಫಾಸ್ಟ್. ತಾತಂಗೆ ಹುಷಾರಿಲ್ಲ, ಅವ್ರಿಗೆ ರೆಸ್ಟ್ ಬೇಕು. ಯಾರು ಡಿಸ್ಟರ್ಬ್ ಮಾಡಬಾರ್ದು. ಈಗ ನೀವೆಲ್ಲ ಮನೆಗೆ ಹೋಗಿ ಆಮೇಲೆ ಬರೋರಂತೆ. ಓಕೆ ಅಭಿ, ಕಮ್ ದಿಸ್. ಎಲ್ಲ ಹೋಗ್ತಿರಲ್ಲ, ಹೊರಡಿ. ವೆರಿ ಗುಡ್. ಬಾಯ್. ಮತ್ತೆ ಯಾವಾಗ ಬರ್ತೀರೋ? ನಾಳೆ. ಮಿಸ್ಟರ್ ಹರಿ, ನಿಮ್ ತಂದೆ ಕಂಡೀಷನ್ ಬೆಳಗ್ಗೆಗಿಂತ ಇಂಪ್ರೂವ್ ಆಗಿದೆ. ಅವರೇನೋ ಮಾತಾಡ್ಬೇಕು ಅಂತಿದ್ದಾರೆ, ಆಗ್ತಾ ಇಲ್ಲ. ಐ ಗೆಸ್ ಇಸ್ ವೋಕಲ್ ಕಾರ್ಡ್ ಇಸ್ ನಾಟ್ ಫಂಕ್ಷನಿಂಗ್ ಪ್ರಾಪರ್ಲಿ. ಕೆಲಸ ಹಾಗಾಗತ್ತೆ. ಒಂದು ಕೆಲಸ ಮಾಡೋಣ, ಡಾಕ್ಟರ್ ಮಿತ್ರ ಅಂತ ಒಬ್ರು ಸ್ಪೆಷಲಿಸ್ಟ್ ಇದ್ದಾರೆ, ಅವ್ರನ್ನ ಕರ್ಸೋಣ. ಲೆಟ್ ಹಿಮ್ ಡಯಾಗ್ನೋಸ್ ಪ್ರಾಪರ್ಲಿ. ನೌ ಹಿ ರಿಕ್ವೈರ್ಸ್ ಕಂಪ್ಲೀಟ್ ಬೆಡ್ ರೆಸ್ಟ್. ಓಕೆ ಡಾಕ್ಟರ್ ಕುಲಕರ್ಣಿ, ಪ್ಲೀಸ್.
ನೋಡಿದ್ರೆ ನಂಗ್ ಅಳು ಬರ್ತದೆ. ಚೆನ್ನಾಗೇ ಇದ್ರಲ್ವಾ? ಅದ್ ಏನ್ ಕಾಯಿಲೆ? ಎಷ್ಟು ಸತಿ ಹೇಳೋದು ಹಾರ್ಟ್ ಅಟ್ಯಾಕ್. ಈಗೇನ್ ಮಾಡೋದು? ನಮ್ ಸ್ಕೂಲಿನ ರಸ್ತೆನಲ್ಲಿ ಒಂದ್ ಆಂಜನೇಯನ್ ದೇವಸ್ಥಾನ ಇದೆಯಲ್ಲ, ಅಲ್ಲಿ ತಾತಂಗ್ ಹುಷಾರಾಗ್ಲಿ ಅಂತ ಪೂಜೆ ಮಾಡ್ಸೋಣ. ಬಿಡಲ್ಲ ಅಂದ್ರೆ ಬಿಡಲ್ಲ. ದಾರಿ ಬಿಡಿ, ದಾರಿ ಬಿಡಿ. ಹೇಳಿದ ಮಾತು ಕೇಳ್ಬೇಕು, ಹೋಗ್ತಾ ಇರ್ಬೇಕು. ವಾಚ್ಮ್ಯಾನ್, ವಾಟ್ಸ್ ಗೋಯಿಂಗ್ ಆನ್ ಹಿಯರ್? ತಾತನ್ ನೋಡ್ಬೇಕು ಅಂತಿದ್ದಾರೆ. ನೋಡಿ, ತಾತಂಗ್ ಹುಷಾರಿಲ್ಲ ಅಂತ ನಿಮಗೆ ಗೊತ್ತು ತಾನೆ? ತಾತನ್ ಹೆಸರಲ್ಲಿ ಪೂಜೆ ಮಾಡ್ಸಿದೀವಿ. ಪ್ರಸಾದ ಕೊಡಕ್ ಬಂದಿದೀವಿ. ಜೊತೆಗೆ ಮಾತ್ರೆ ಔಷಧಿ ಕೊಟ್ಟು ಚೆನ್ನಾಗಿ ನೋಡ್ಕೊಂತೀವಿ. ನೀವೆಲ್ರೂ ಚೆನ್ನಾಗಿ ನೋಡ್ಕೋತೀರಾ ಅಂತ ನನಗೂ ಗೊತ್ತು. ಆದ್ರೆ ತಾತನ್ ನೋಡ್ಕೊಳಕ್ಕೆ ಡಾಕ್ಟರ್ ಇದ್ದಾರೆ, ನರ್ಸ್ ಇದ್ದಾರೆ. ತಾತಂಗೀಗ ರೆಸ್ಟ್ ಬೇಕಂತೆ. ತಾತಂಗೆ ಯಾರು ಡಿಸ್ಟರ್ಬ್ ಮಾಡಬಾರ್ದು. ನೀವೇನಾದ್ರೂ ಅವ್ರನ್ನ ಮಾತಾಡ್ಸೋದಕ್ಕೆ ಹೋದ್ರೆ ತಾತಂಗೆ ರೆಸ್ಟ್ ಸಿಗಲ್ಲ. ರೆಸ್ಟ್ ಸಿಗ್ಲಿಲ್ಲ ಅಂದ್ರೆ ಅವ್ರ ಹೆಲ್ತ್ ಇನ್ನೂ ಹಾಳಾಗುತ್ತೆ. ಆದ್ರಿಂದ ನೀವೆಲ್ರೂ ಈಗ ಮನೆಗೆ ಹೋಗ್ಬೇಕು. ತಾತ ಚೆನ್ನಾಗಿರ್ಬೇಕು ಅನ್ನೋದೇ ನಿಮ್ಮೆಲ್ರೂ ಆಸೆ ತಾನೆ? ಸೊ ತಾತ ಎಚ್ಚರಾಗಿದ್ದ ತಕ್ಷಣ ನಾನೇ ನಿಮ್ಮನ್ನ ಕರೆಸ್ತೀನಿ. ಓಕೆ? ಸೇ ಓಕೆ. That's like a good children. Come on, come on, come on. ಅಭಿ, ಕಲ್ಕೊಡ್ಲಾ? ಹಾಯ್, ಬಂದ. ಯಾಕ್ರೋ ಇಲ್ಲಿದ್ದೀರಾ? ತಾತು ನೋಡಕ್ಕೆ ಅಂತ ಬಂದ್ವಿ. ಆ ವಾಚ್ಮನ್ ಬಿಡ್ತಿಲ್ಲ. ವಾಚ್ಮನ್ ಯಾಕೆ ಬಿಡಲ್ಲ? ನೀವೆಲ್ಲ ತಾತನ್ ಫ್ರೆಂಡ್ಸ್ ತಾನೆ? ನಿಮ್ ಡ್ಯಾಡಿ ಹೇಳಿದಾರಂತೆ ನಮ್ಮನ್ನೆಲ್ಲ ಒಳಗಡೆ ಬಿಡ್ಬೇಡ ಅಂತ. ಅದಕ್ಕೆ ಆ ವಾಚ್ಮನ್ ಬಿಡ್ತಾ ಇಲ್ಲ. ನಾನ್ ವಾಚ್ಮನ್ಗೆ ಹೇಳ್ತೀನಿ ಬಿಡು ಅಂತ. ಅವ್ರಿಗೆ ಬೇಡ, ತಾತಂಗ್ ಹೇಳು ಬಂದಿದೀವಿ ಅಂತ. ಓಕೆ. ತಾತ, ತಾತ, ನಿನ್ ಫ್ರೆಂಡ್ಸ್ ಎಲ್ಲ ಬಂದಿದ್ದಾರೆ. ಅವರೆಲ್ಲ ನಿನ್ನ ನೋಡ್ಬೇಕಂತೆ. ವಾಚ್ಮನ್ ಅಂಕಲ್ ಬಿಡ್ತಾ ಇಲ್ಲ. ಕರ್ಕೊಂಬರ್ಲಾ? ಅಂಕಲ್ ಕ್ಯಾಚ್. ಕಮ್ ಫಾಸ್ಟ್. ಬನ್ನಿ ಬನ್ನಿ ಬನ್ನಿ. ಹೇಗಿದ್ದೀರಾ? ಮಾತ್ರ ಎಲ್ಲ ತಗೊಂಡಿದ್ದೀರಾ? ಮತ್ ಬಂದ್ಬಿಟ್ರೆ ನೀವು? ನಿಮ್ಮನ್ ಯಾರು ಒಳಗ್ ಬಿಟ್ಟಿದ್ದು? ಚಿಕ್ಕ ಯಜಮಾನ್ರು ಬೈತಾರೆ. ಹೋಗಿ ಹೋಗಿ ಹೋಗಿ. ಕಮ್ನಮ್ಮ, ನೀವ್ ಹೋಗಿ. ಮಾತ್ರೆ ನುಂಗಿಸ್ಬೇಕಪ್ಪ. ಅಷ್ಟೇ ತಾನೆ? ನಂಗ್ ಕೊಡಿ, ನಾನ್ ನುಂಗಿಸ್ತೀನಿ. ನೀವ್ ಹೋಗಿ.
ಬಾಯಿ ತೆಗಿರಿ. ಓಪನ್ ಯೋರ್ ಮೌತ್. ಜಾಣ ತಾನೆ? ಜಾಣ ಮರಿ. ಏನಾಗ್ತಿದೆ ತಾತ? ಕೈ ಕಾಲ್ ನೋವಾ? ತಾತ ಮಲಗಿದ್ದಾರೆ. ಬನ್ನಿ 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 ಬನ್ನಿ, ನಡೀರಿ ಹೋಗೋಣ. ಮಿಸ್ಟರ್ ಪ್ರಸನ್ನ, ನನಗೀಗ ತುಂಬಾ ಅರ್ಜೆಂಟ್ ಆಗಿ $2 million ಬೇಕಾಗಿದೆ. ಈಗ ಯಾವ ಕಂಪ್ನಿ ಅಕೌಂಟ್ಸ್ ಇಂದ ತಗೊಳ್ಳೋದಕ್ಕೆ ಸಾಧ್ಯ? ಅಷ್ಟು ಹಣನ ಕಂಪ್ನಿ ಅಕೌಂಟಿಂದ ಒಂದೇ ಸಲ ತೆಗೆಯೋದು ತುಂಬ ಕಷ್ಟ. ಯಾವುದಾದ್ರೂ ಒಂದು ಕಂಪ್ನಿ ಮಾರಕ್ಕೆ ಸಾಧ್ಯ ಆದರೆ ಅಡ್ವಾನ್ಸ್ ಅಂತ ತಗೋಬೋದು. ಆದರೆ ಅದಕ್ಕೆ ನಿಮ್ಮ ತಂದೆ ಕನ್ಸೆಂಟ್ ಬೇಕಾಗುತ್ತೆ. ನಾನು ನಮ್ಮ ತಂದೆ ಕನ್ಸೆಂಟ್ ತಗೋತೀನಿ. ಅಷ್ಟೇ ಅಲ್ಲ ಸರ್, ಜೊತೆಗೆ ಡೈರೆಕ್ಟರ್ಸ್ ಮೀಟಿಂಗ್ ಸಹ ಕರಿಬೇಕಾಗತ್ತೆ. ಇಟ್ಸ್ ಎ ಲಾಂಗ್ ಪ್ರೋಸೆಸ್. ಹೇಗಾದ್ರೂ ಸರಿ ಮಿಸ್ಟರ್ ಪ್ರಸನ್ನ, ನನಗಿನ್ನೊಂದು 15 ಡೇಸ್ನಲ್ಲಿ ಹಣ ಬೇಕೇ ಬೇಕು. ಅಷ್ಟು ಬೇಗ ಹಣ ಬೇಕೇ ಬೇಕು ಅಂದರೆ ಒಂದು ಕೆಲಸ ಮಾಡಿ ಸರ್, ನಿಮ್ದು ಯಾವ್ದಾದ್ರು ಅನ್ಯೂಸ್ಡ್ ಪ್ರಾಪರ್ಟಿ ಇದ್ರೆ ಮಾರ್ಬಿಡಿ ಸರ್. ಯಾವ ಪ್ರಾಪರ್ಟಿ ಅಂತ ಮಾರಕ್ಕಾಗತ್ತೆ ಮಿಸ್ಟರ್ ಪ್ರಸನ್ನ? ನಮ್ಮ ಮನೆ ಆಗಲಿ ಎಸ್ಟೇಟ್ ಆಗಲಿ ನಾನಿರೋವರೆಗೂ ಮಾರಲ್ಲ ಅಂತ ಅಪ್ಪ ಯಾವಾಗಲೂ ಹೇಳಿದ್ದಾರೆ. ಮೊನ್ನೆ ಆ ವಿಷಯ ಎತ್ತಿದ್ದಕ್ಕೇನೆ ಅವ್ರು ತುಂಬಾ ಅಪ್ಸೆಟ್ ಆಗಿದ್ದು. ಸರ್, ನಂದೊಂದು ಸಜೆಷನ್. ನಿಮ್ಮ ಮನೆ ಹತ್ರ ಇರೋ ರಿಂಗ್ ರೋಡ್ ಅಡ್ಜಸೆಂಟ್ ಆಗಿ ಒಂದು ದೊಡ್ಡ ಲ್ಯಾಂಡ್ ಇದೆ. ಆ ಲ್ಯಾಂಡ್ಗೆ ಒಳ್ಳೆ ಮಾರ್ಕೆಟ್ ಇದೆ ಸರ್. ಇನ್ಫ್ಯಾಕ್ಟ್ ವಿಶ್ವ ಅಂಡ್ ಕೋನವರು ಅಲ್ಲೊಂದು ದೊಡ್ಡ ಕಾಂಪ್ಲೆಕ್ಸ್ ಕಟ್ತೀವಿ, ಆ ಜಾಗ ಕೊಡ್ತೀರಾ ಅಂತ ಎಂಕ್ವೈರಿ ಕೂಡ ಮಾಡಿದ್ರು. ಯಾವ ಜಾಗ ಹೇಳಿ? ಅದೇ ಸರ್, ನಿಮ್ ತಂದೆ ಬೀದಿ ಮಕ್ಳಿಗೆ ಆಟಾಡಕ್ಕೆ ಅಂತ ಒಂದು ಮೈದಾನ ಕೊಟ್ಟಿದಾರಲ್ಲ, ಅದನ್ನ ಡಿಸ್ಪೋಸ್ ಮಾಡಿದ್ರೆ ಮಕ್ಳ ಕಾಟನೂ ತಪ್ಪುತ್ತೆ, ನಿಮ್ ಪರ್ಪಸ್ ಸರ್ವ್ ಆಗುತ್ತೆ ಸರ್. ಓ, ಇಟ್ಸ್ ಅ ಗುಡ್ ಐಡಿಯಾ. ಆ ಪ್ರಾಪರ್ಟಿಲಿ ಕಾಂಪ್ಲೆಕ್ಸ್ ಕಟ್ತೀವಿ ಅಂತ ಹೇಳಿದ್ರೆ ಅಡ್ವಾನ್ಸ್ ಕೊಡೋದಕ್ಕೆ ತುಂಬಾ ಜನ ಬರ್ತಾರೆ. ಹಾಗಾದ್ರೆ ನಮ್ಮ ರೆಗ್ಯುಲರ್ ಬಿಲ್ಡರ್ಸ್ ನ ಎಸ್ಟೇಟ್ ಏಜೆನ್ಸಿ ಅವ್ರನ್ನ ಬರಕ್ ಹೇಳಿ, ಸೈಟ್ ವಿಸಿಟ್ ಮಾಡೋಣ. Hey, get lost. ಸುಧಾ. ಸರ್. ಮಿಸ್ಟರ್ ಪ್ರಸನ್ನ. ಸರ್. ಸರ್, ಶ್ರೀಕಂಠಯ್ಯ ಅಂತ. ಇಲ್ಲಿ ನೋಡಿ ಇವ್ರೆ, ನಮಗೆ ಟೋಟಲ್ ಆಗಿ ಸೇರಿರೋದು 6.5 acres. ಈ ಸೈಡ್ 4 lane ಹೈವೇ ಪ್ರಪೋಸ್. ಅಭಿ 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 ಕಮ್ ಹಿಯರ್. ಅಭಿ, ಇಲ್ಲಿಗೆ ಯಾಕೆ ಬಂದೆ? ಯಾರು ನೀನು ಕರ್ಕೊಂಡ್ ಬಂದವರು? ನಾನೇ ಬಂದೆ. ಮನೇಲಿ ಬೋರ್ ಆಗ್ತಾ ಇತ್ತು, ಇವರೆಲ್ಲ ಅಲ್ಲಿಗೆ ಬಂದಿದ್ರು, ಅದಕ್ಕೆ ನಾನು ಇವ್ರ ಜೊತೆ ಬಂದೆ. ಓ, ಇದೆಲ್ಲ ನಿಮ್ ಕೆಲ್ಸನಾ? ಯು ಡರ್ಟಿ ಬಕ್ಸ್, ನನ್ ಮಗನ್ ತಲೆ ಕೆಡಿಸಿ ಇಲ್ಲಿವರೆಗೂ ಕರ್ಕೊಂಡ್ ಬಂದಿದ್ದೀರಾ. ನಿಮ್ಗೆ ಯಾರು ಹೇಳೋರ್ ಕೆಲವ್ರು ಇಲ್ವೇನ್ರ? ಪ್ಲೀಸ್ ಡ್ಯಾಡಿ, ಇವರೆಲ್ಲ ನನ್ನ ಫ್ರೆಂಡ್ಸು, ಬೈಬೇಡ. ಶಟ್, ಇಲ್ಲಿಗೆಲ್ಲ ಬಂದು ಆಡ್ಬೇಡ ಅಂತ ಅವತ್ತೇ ಹೇಳಿರ್ಲಿಲ್ಲ? ನಾನು ಇಲ್ಲಿ ಆಟ ಆಡಿದ್ರೆ ಏನ್ ತಪ್ಪು? ಮನೇಲಿ ಆಡ್ಕೋ, ಇಲ್ಲಿ ಬರ್ಕೂಡ್ದು. ನೀವು ಅಷ್ಟೇ, ನಾಳೆಯಿಂದ ಇಲ್ಲಿ ಯಾರು ಬರ್ಕೂಡ್ದು. ಬರ್ಬಾರ್ದಾ? ಯಾಕೆ? ಈ ಜಾಗದಲ್ಲಿ ಒಂದು ಕಾಂಪ್ಲೆಕ್ಸ್ ಕಟ್ತಾ ಇದ್ದೀನಿ. ಇಲ್ಲಿ ಕಾಂಪ್ಲೆಕ್ಸ್ ಕಟ್ತೀರಾ? ಹೌದು. ಇದು ನಮ್ ಜಾಗ, ಅದ್ಯಾಂಗ್ ಕಟ್ತೀರಾ? ವಾಟ್? ನಿಮ್ ಜಾಗನ? ತಾತ ಇದನ್ನ ನಮಗ್ ಕೊಟ್ಟವ್ರೆ ಅಲ್ವಾ?
ಸುಧಾ, ವಾಟ್ಸ್ ಗೋಯಿಂಗ್ ಆನ್ ಹಿಯರ್? ಸಾರಿ ಸರ್, ತುಂಬ ದಿನದಿಂದ ಈ ಜಾಗ ಖಾಲಿ ಬಿದ್ದಿತ್ತು. ಮಕ್ಕಳು ಆಟಾಡೋಕ್ಕೆ ಜಾಗ ಇಲ್ಲ ಅಂತ ಬಂದು ಹೇಳಿದ್ದಕ್ಕೆ ನಿಮ್ಮ ಫಾದರೇ ಇಲ್ಲಿ ಆಟಾಡ್ಕೊಳ್ಳಿ ಅಂತ ಹೇಳಿದ ನಿಜ. ಅದಕ್ಕೆ ಅವ್ರು ಹಾಗೆ ಹೇಳ್ತಿದ್ದಾರೆ ಸರ್. ಮಿಸ್ಟರ್ ಪ್ರಸನ್ನ ವಿಲ್ ಹ್ಯಾಂಡಲ್ ದಿಸ್ ಸರ್. ನಾವೀಗ ಹೊರಡೋಣ ಸರ್? ಪ್ರಸನ್ನ, ಇದೆಲ್ಲ ಕ್ಲಿಯರ್ ಮಾಡಿಸಿ. ಓಕೆ ಸರ್. ಅಭಿ, ನಡಿ ಮನೆಗೆ ಹೋಗೋಣ. ಏಯ್ ಅಭಿ, ಹೇಳ್ದಷ್ಟು ಕೇಳು. ಬರ್ಬೇಕು ಅಂದ್ರೆ ಬರ್ಬೇಕಷ್ಟೇ. ನೀನ್ ಆಟ ಆಡೋದು ಇವ್ರ ಜೊತೆ ಅಲ್ಲ. ನಿನಗೆ ಅಂತ ಒಂದು ಸ್ಟೇಟಸ್ ಇಲ್ಲ. ಮಕ್ಕಳೆಲ್ಲ ಮನೆಗೆ ಹೋಗ್ರ? ನಾವ್ಯಾಕೆ ಹೋಗ್ಬೇಕು? ನಾಳೆಯಿಂದ ಯಾರು ಬರಬಾರ್ದು. ಕನ್ಸ್ಟ್ರಕ್ಷನ್ ಶುರು ಆಗ್ತಾ ಇದೆ. ಸರ್, ಇದು ನಮ್ ಜಾಗ ಸರ್. ಇಲ್ಲಿ ಹೆಂಗ್ ಕನ್ಸ್ಟ್ರಕ್ಷನ್ ಮಾಡ್ತೀರಾ? ಏಯ್, ಬಾಯಿ ಮುಚ್ಕೊಂಡು ಹೋಗ್ರ. ವಾಚ್ಮ್ಯಾನ್, ಇವನ್ನೆಲ್ಲ ಹೊರಗಡೆ ಕಳ್ಸು. ಹಲೋ, ಮ್ಯಾನೇಜರ್ ಪ್ರಸನ್ನ ಮಾತಾಡ್ತಾ ಇರೋದು. ರಿಂಗ್ ರೋಡ್ ಹತ್ರ ಇದೆಯಲ್ಲ ಸೈಟು, ಅಲ್ಲಿ ಇಮಿಡಿಯೇಟ್ ಆಗಿ ಸೆಕ್ಯೂರಿಟಿ ಕಳಿಸಿ. ಹೌದು, ಆ ಮಕ್ಕಳೆಲ್ಲ ಆಟ ಆಡ್ತಾರಲ್ಲ, ಅದೇ ಆಟ ಜಾಗ. ಹಲೋ 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 ಮಮ್ಮಿ, ಕೇಳಿಸ್ತಾ ಇದ್ಯಾ? ನಾನು ಅಭಿನ್. ಹೇಗಿದ್ಯಾ? ಫೈನ್, ಹೌ ಆರ್ ಯು? ಐ ಆಮ್ ಫೈನ್. ಮಮ್ಮಿ, ಡ್ಯಾಡಿ ಇಸ್ ಸೋ ಕ್ರೂಯಲ್, ಯು ನೋ. ವೈ? ತಾತ ಚಿಲ್ಡ್ರನ್ಸ್ ಗೆ ಅಂತ ಬಿಟ್ಕೊಟ್ಟಿದ್ ಪ್ಲೇ ಗ್ರೌಂಡ್ ನ ಡ್ಯಾಡಿ ಸ್ಪಾಯಿಲ್ ಮಾಡ್ತಾ ಇದ್ದಾರೆ. ಆ ಚಿಲ್ಡ್ರನ್ಸ್ ಎಷ್ಟು ಒಳ್ಳೆಯವರು ಗೊತ್ತಾ? ಅವರು ತಾತನ ತುಂಬಾ ಕೇರ್ ತಗೋತಾರೆ. ಅವರೆಲ್ಲ ನನ್ನ ಫ್ರೆಂಡ್ಸ್ ಗೊತ್ತಾ? ಮಮ್ಮಿ ಪ್ಲೀಸ್ ಮಮ್ಮಿ, ಡ್ಯಾಡಿಗೆ ಹೇಳು ಮಮ್ಮಿ, ಆ ಪ್ಲೇ ಗ್ರೌಂಡ್ ನ ಕಿತ್ಕೋಬೇಡ ಅಂತ. ಪ್ಲೀಸ್ ಮಮ್ಮಿ. ನೀವೇ ಹೇಳಿ ಸರ್, ಅಲ್ಲಿ ಬರ್ಬೇಡ ಅನ್ನಕ್ ಅವ್ರು ಯಾರು? ಅವ್ರು ಯಾರು? ಅದನ್ನ ಆಟದ ಮೈದಾನ ಮಾಡಕ್ ಎಷ್ಟು ಕಷ್ಟಪಟ್ಟಿದ್ವಿ ಗೊತ್ತಾ? ಒಂದ್ ನಿಮಿಷ ಸುಮ್ನಿರ್ರ. ನೋಡಿ ಶ್ರೀಧರ್, ಇಷ್ಟಕ್ಕೆ ನಾವು ಊಟ ಮಾಡಲ್ಲ, ತಿಂಡಿ ತಿನ್ನಲ್ಲ ಅಂತ ಹಠ ಹಿಡ್ತಿದ್ದಾರೆ. ಏನ್ ಮಾಡೋದು? ಆ ಜಾಗದಲ್ಲಿ ಏನೋ ಕನ್ಸ್ಟ್ರಕ್ಷನ್ ಮಾಡಬೇಕು, ನಾಳೆಯಿಂದ ಬರಬೇಡಿ ಅಂದ್ರಂತೆ. ಈಗ ನಾವೇನು ಮಾಡೋ ಹಾಗಿಲ್ಲ. ಅದು ಅವ್ರ ಜಾಗ, ಅವ್ರ ಆಸ್ತಿ. ಇನಾಗ್ರೇಷನ್ ಮಾಡೋ ದಿನ ಅದ್ ಮಕ್ಕಳಿಗೆಲ್ಲ ಗಿಫ್ಟ್ ಅಂತ ಹೇಳಿರ್ಲಿಲ್ವಾ? ಆ ಕ್ಷಣಕ್ಕೆ ಹಾಗೇನೋ ಹೇಳಿದ್ರು. ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳೋ ಆ ಜಮೀನನ್ನ ಹಾಗೆ ಬಿಡೋದಕ್ಕೆ ಅವ್ರಿಗೇನು ಹುಚ್ಚ? ತಾತ ಅಂತವ್ರಲ್ಲ. ಆದ್ರೆ ಪಾಪ ಅವ್ರು ಹುಷಾರಿಲ್ದಿರೋ ಸಮಯ ನೋಡ್ಕೊಂಡು ಅವ್ರ ಮಗನೇ ಏನೋ ಕಿತಾಪತಿ ಮಾಡಿದ್ದಾನೆ. ಈಗ ಒಂದು ಕೆಲಸ ಮಾಡೋಣಂತೆ, ನಾವೇ ಒಂದು ಹೆಜ್ಜೆ ಹೋಗ್ಬಿಟ್ಟು ಮಾತಾಡ್ಕೊಂಡ್ಬರ್ಬೇಡ ಪೊಲೀಸಲ್ಲಿ. ಮಕ್ಕಳ ನಾವು ತಾತ ಮನೆಗೆ ಹೋಗ್ಬರ್ತೀವಿ, ನೀವೆಲ್ಲ ಮನೆಗೆ ಹೋಗಿ ಊಟ ಮಾಡಿ ರೆಸ್ಟ್ ತಗೋಬೇಕು. ಓಕೆ? ಇಲ್ಲಪ್ಪ, ನೀವು ಹೋಗ್ ಬನ್ನಿ, ಅಲ್ಲಿವರೆಗೂ ನಾವ್ ಇಲ್ಲೇ ಇರ್ತೀವಿ. ಹೌದು ಅಂಕಲ್, ಅಲ್ಲಿವರೆಗೂ ನಾವ್ ಇಲ್ಲೇ ಇರ್ತೀವಿ. ಸರಿ ಬನ್ನಿ, ನಾವು ಹೋಗೋಣ. ಇಮಿಡಿಯೇಟ್ ಆಗಿ ಆ ಜಾಗನೆಲ್ಲ ಕ್ಲಿಯರ್ ಮಾಡಿಸಿ. ನಾನು ನಾಳೆನೇ ಅಪ್ರೂವಲ್ ತಗೊಂಡ್ಬರ್ತೀನಿ. ಓಕೆ ಓಕೆ, ಥ್ಯಾಂಕ್ ಯು. ನಮಸ್ಕಾರ ಸರ್. ನಮಸ್ಕಾರ ಸರ್. ನಮಸ್ಕಾರ. 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 ನಾನು ಶ್ರೀಧರ್ ಅಂತ. ನಾವೆಲ್ಲ ಒಂದೇ ರಸ್ತೆಯವರು. ಓಕೆ. ನಿಮ್ಮ ತಂದೆಯವ್ರು ಹೇಗಿದ್ದಾರೆ? ಈಸ್ ಬೆಟರ್. ತಾವು ಬಂದಿದ್ದು ಅದು ನಿಮ್ಮ ತಂದೆಯವರು ರಿಂಗ್ ರೋಡ್ ಹತ್ರ ನಿಮ್ದೊಂದು ಜಾಗ ಇದೆ ನೋಡಿ, ಅದನ್ನ ಮಕ್ಕಳಿಗೆ ಆಟಕ್ಕೆ ಅಂತ ಬಿಟ್ಕೊಟ್ಟಿದ್ರು. ಓ, ನೀವು ಆ ಮಕ್ಕಳು ಪೇರೆಂಟ್ಸ್? ಹೌದು ಸರ್. ಪಾಳ್ ಬಿದ್ದ ನಿಮ್ ಜಾಗನ ನಮ್ಮ ಮಕ್ಕಳು ಕ್ಲೀನ್ ಮಾಡಿ ಗ್ರೌಂಡ್ ಮಾಡಿದ್ರು. ಇದರಲ್ಲಿ ನಿಮ್ ತಂದೆಯವ್ರ ಶ್ರಮನೂ ಇದೆ. ಅದ್ ನನಗೂ ಗೊತ್ತಿದೆ. ಈಗ ನೀವು ಬಂದ ವಿಷಯ ಏನು ಹೇಳಿ ಸರ್. ಹೇಳಿ. ಪರವಾಗಿಲ್ಲ, ಹೇಳಿ ಸರ್. ನೀವು ಆ ಜಾಗದಲ್ಲಿ ಏನೋ ಕನ್ಸ್ಟ್ರಕ್ಷನ್ ಶುರು ಮಾಡ್ತಿದ್ದೀರಂತೆ? ಹೌದು. ಅದಕ್ಕೇನೀಗ? ನಿಮ್ ತಂದೆಯವರು ಆ ಜಾಗನ ಮಕ್ಕಳಿಗೆ ಆಟಕ್ಕೆ ಕೊಡುಗೆಯಾಗಿ ಕೊಟ್ಟಿದ್ದಾರೆ. ಬೇಕಾದ್ರೆ ಅವ್ರನ್ನ ಕೇಳಿ. ಅದ್ರ ಅವಶ್ಯಕತೆ ಇಲ್ಲ ಬಿಡಿ. ನೋಡಿ, ಏನೋ ನಿಮ್ ಮಕ್ಳು ಸಂತೋಷಕ್ಕೋಸ್ಕರ ನಮ್ ತಂದೆ ಹಾಗೆ ಹೇಳಿರ್ಬೋದು. ಹೋಗ್ಲಿ, ಆ ಜಾಗದ ವ್ಯಾಲ್ಯೂ ಎಷ್ಟು ಅಂತ ಗೊತ್ತಾ? ಇನ್ ಕ್ರೋರ್ಸ್. ಜಸ್ಟ್ ಇಮ್ಯಾಜಿನ್, ನಿಮ್ ಮಕ್ಳು ಆಟಕ್ಕೋಸ್ಕರ ನಾನು ಅಷ್ಟೊಂದು ಹಣ ಕಳ್ಕೊಬೇಕಾ? ನನಗೂ ಒಂದ್ ಮಗು ಇದೆ. ಅವ್ನ ಆಟಕ್ಕೋಸ್ಕರ ಕ್ಯಾನ್ ಯು ಆಲ್ ಗಿವ್ ಮಿ ಅ ಲ್ಯಾಕ್? ಕ್ಯಾನ್ ಯು? ಕ್ಷಮಿಸಿ, ನಿಮ್ ತರ ನಾವು ಶ್ರೀಮಂತರಲ್ಲ. ದೆನ್ ಜಸ್ಟ್ ಕೀಪ್ ಕ್ವೈಟ್. ಅದು ನನಗ್ ಸೇರಿದ ಜಾಗ, ನನಗಿಷ್ಟ ಬಂದ ಬೆಳೆಸ್ಕೋತೀನಿ. ಅಲ್ಲ, ವಿ ಕಂಪ್ಲೀಟ್ಲಿ ಅಗ್ರಿ ವಿತ್ ಯು. ಏನೋ ನಿಮ್ ತಂದೆಯವರು ಈ ಜಾಗ ಮಕ್ಕಳಿಗೆ ಅಂತ ನಮ್ ಕಣ್ಣೆದುರಿಗೆ ಹೇಳಿದ್ರಲ್ಲ, ಅದಕ್ಕೆ ಕೇಳೋಕ್ ಬಂದ್ವಿ. ಅದು ನನ್ನ ಕೇಳೋದ್ರಲ್ಲಿ ಅರ್ಥ ಇಲ್ಲ. ಯು ಡೂ ಒನ್ ಥಿಂಗ್, ಕಾರ್ಪೊರೇಷನ್ಗೋ ಗೌರ್ಮೆಂಟ್ಗೋ ನಿಮ್ ರೆಪ್ರೆಸೆಂಟೇಷನ್ ಕೊಡಿ. ಪರ್ಹ್ಯಾಪ್ಸ್ ಸಮಥಿಂಗ್ ಕುಡ್ ವರ್ಕ್ ಔಟ್. ನೀವೆಲ್ಲ ಇಷ್ಟೊಂದು ಕೇಳ್ತಿದ್ದೀರಾ ಅಂದಮೇಲೆ ನಾನೊಂದು ಹೆಲ್ಪ್ ಮಾಡ್ಬೋದು. ಇವತ್ತು ನಾಳೆ ನಿಮ್ಮ ಮಕ್ಕಳು ಅಲ್ಲಿ ಎಷ್ಟು ಬೇಕಾದ್ರೂ ಆಟ ಆಡ್ಕೋಬೋದು. ಬಟ್ ದೇ ಶುಡಂಟ್ ಪ್ಲೇ ಆಫ್ಟರ್ ದ ವರ್ಕ್ ಬಿಗಿನ್ಸ್. ಓಕೆ?
ಏನ್ ಸರ್ ಇದು? ಏನ್ ಸರ್ ಇದು ಹೀಗೆ ಹೇಳೋಬಿಟ್ರು? ಏನ್ ಮಾಡೋದೀಗ? ಏನಂದ್ರು ತಾತ? ತಾತ ಸಿಕ್ಲಿಲ್ಲ, ಅವ್ರ ಮಗನ ಹತ್ರ ಮಾತಾಡಿದ್ವಿ. ಈಗ ಆ ಜಾಗದಲ್ಲಿ ಏನೋ ಕನ್ಸ್ಟ್ರಕ್ಟ್ ಮಾಡ್ತಾರಂತೆ. ಆ ಜಾಗ ಮರ್ತ್ಬಿಡೋಣ. ಹೇಗಿದ್ರು ಸ್ಕೂಲ್ ಶುರು ಆಗ್ತಿದೆ ಅಲ್ವಾ, ನೀವು ಆ ಕಡೆ ಕಾನ್ಸಂಟ್ರೇಟ್ ಮಾಡಿ. ನೋಡಿ ಬೇಕಾದ್ರೆ ಅಲ್ಲಿವರೆಗೂ ನೀವು ಈ ರೋಡಲ್ಲಿ ಆಡ್ಕೊಳ್ಳಿ. ನಾವ್ಯಾರು ಕೇಳೋದಿಲ್ಲ, ನಾನು ಕೇಳೋದಿಲ್ಲ. ಇಲ್ಲ, ನಮ್ಗೆ ಆ ಜಾಗನೇ ಬೇಕು. ನಿಮ್ಗೆ ಯಾಕ್ರೋ ಅಷ್ಟೊಂದು ಹಠ? ಅಲ್ಲಿ ಆಟ ಆಡಿದ್ಮೇಲೆ ಬೇರೆ ಎಲ್ಲೋ ಆಟ ಆಡಕ್ ಮನ್ಸ್ ಬರ್ತಾ ಇಲ್ಲ. ನಾವ್ ಆಡೋದಕ್ಕಿಂತ ಮುಂಚೆ ಅದು ಪಾಳ್ ಬಿದ್ದಿದ್ ಜಾಗ, ಅದನ್ನ ಸರಿ ಮಾಡೋದಕ್ಕೆ ಎಷ್ಟ್ ಕಷ್ಟ ಪಟ್ಟಿದೀವಿ ಗೊತ್ತಾ? ಅಲ್ಲಿರೋ ಕಲ್ಲೆಲ್ಲ ಆದಿದ್ವಿ, ಮುಳ್ಳೆಲ್ಲ ನಮ್ಗೆ ಎಷ್ಟು ಚಿತ್ತು ಗೊತ್ತಾ? ಈಗ ಚೆನ್ನಾಗಾಯ್ತು ಅನ್ಬಿಟ್ಟು ಕಿತ್ಕೊಳ್ಳೋದ್ ಸರಿನಾ? ನೋಡಿ ಮಕ್ಕಳ, ನಿಮ್ ನೋವು ನಮ್ಗೆ ಅರ್ಥ ಆಗುತ್ತೆ, ಆದ್ರೆ ನಾವೇನು ಮಾಡೋ ಸ್ಥಿತಿಲಿಲ್ಲ. ಅರ್ಥ ಮಾಡ್ಕೊಳ್ಳಿ ಪ್ಲೀಸ್. ನಿಮ್ ಕೈಲಿ ಆಗಕ್ಕಿಲ್ಲ ಅಂದ್ರೆ ನಾವೇ ಹೋಗ್ಬಿಟ್ಟು ತಾತನ್ ಕೇಳ್ತೀವಿ. ಏನು ಏನ್ ಕೇಳ್ತೇನೆ ನೀನು? ಜಾಗ ಕೊಡಿ ಅಂತ ಕೇಳ್ತೀವಿ. ಜಾಗ ಕೇಳ್ತೆ, ಜಾಗ ನಡೆಯೋ ಮನೆಗೆ. ಆಗ್ತೀನಿ ನೋಡು ನಿನ್ಗೆ. ಮಿಸ್ಟರ್ ಪ್ರಸನ್ನ, ಆ ಪೇರೆಂಟ್ಸ್ ಎಲ್ಲ ಬಂದು ಅಷ್ಟೊಂದು ಮಾತಾಡಿ ಹೋಗಿರೋದು ನೋಡಿದ್ರೆ ನನಗೊಂದು ಅನುಮಾನ ಬರ್ತಾ ಇದೆ. ನಾಳೆ ಆ ಮಕ್ಳಿಗೋಸ್ಕರ ಆ ಜಾಗನ ಉಳಿಸ್ಕೊಳ್ಳೋದಕ್ಕೆ ಬೇರೆ ಇನ್ಯಾವ್ದಾದ್ರು ಪ್ರೆಷರ್ ತರ್ಬೋದು. ನಾವು ಅದಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು. ನೀವು ತಕ್ಷಣ ಆ ಆಟದ ಐಟಮ್ಸ್ನೆಲ್ಲ ರಿಮೂವ್ ಮಾಡಿಸಿ ಫೆನ್ಸಿಂಗ್ ಹಾಕ್ಸ್ಬಿಡಿ. ಓಕೆ ಸರ್. ಜಾಗನೆಲ್ಲ ಹಾಳು ಮಾಡ್ತಾ ಇದ್ದಾರ. ಸರಿ, ನಾನು ಈಗ್ಲೇ ಇವ್ರಿಗೆಲ್ಲ ಹೇಳಿ ಕರ್ಕೊಂಡ್ ಬರ್ತೀನಿ. ಮಕ್ಕಳ ಮನವ ಮುರಿಯದಿರಿ, ಮಕ್ಕಳ ಕನಸ ಕಸಿಯದಿರಿ, ಆಟದ ಸೊಬಗ ಕೆಡಿಸದಿರಿ, ಅಂದದ ನಗುವ ಅಳಿಸದಿರಿ. ಮನವೇ 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 ಮನವೇ, ಪ್ರತಿಭೆಯ ಚಿಗುರ ಚಿವುಟದಿರಿ, ಸಿಡುಕದಿರಿ. ನಾಡಿನ ನಾಳಿನ ಬೆಳಕ ಹಿಂದೆ ನಂದಿಸುವಿರ,
ಮಕ್ಕಳೇ ಬಾಳಿನ ಪುಳಕ ಹಿಡಿದು ಬಂಧಿಸುವಿರೇನು ಅರಳೋ ಮೊಗ್ಗು ನಿಮಗೆ ಹೊರೆಯೇ ಕರುಣೆ ದಯಕು ಸಿರಿಯ ಗರವೇ ಮಕ್ಕಳ ಮನವ ಮುರಿಯದಿರಿ ಮಕ್ಕಳ ಕನಸ ಕಸಿಯದಿರಿ ಮನವಿ 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 ಪ್ರತಿಭೆಯ ಚಿಗುರ ಚಿವುಟದಿರಿ ಸಿಡುಕದಿರಿ ದೇವರು ನೀಡಿದ ವರವೇ ಶಾಪವಾಗಬಹುದೇನು ಹಕ್ಕಿಯು ಹಾರುವ ಮೊದಲೇ ರೆಕ್ಕೆ ಹರಿಯಬಹುದೇನು ಮೊದಲು ನೀವು ಮಗುವೇ ಅಲ್ಲವೇ ಪಡೆಯೋ ಹಕ್ಕು ಅವಕ್ಕೂ ಇಲ್ಲವೇ ಮಕ್ಕಳ ಮನವ ಮರೆಯದಿರಿ ಮಕ್ಕಳ ಕನಸ ಕಸಿಯದಿರಿ ಮನವಿ 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 ಪ್ರತಿಭೆಯ ಚಿಗುರ ಚಿವುಟದಿರಿ ಸಿಡುಕದಿರಿ ಸೀನು ಶ್ರೀನಿವಾಸ ರೀ ಸೀನು ಎಲ್ಲೋ ಕಾಣಿಸ್ತಾ ಇಲ್ಲ. ಬೆಳಗ್ಗೆಯಿಂದ ಮಕ್ಕಳು ಕಾಣ್ತಿಲ್ಲ. ಇಲ್ಲೇನಾದ್ರು ಬಂದಿದ್ರಾ? ಇಲ್ಲ, ನನ್ ಮಗನು ಕಾಣ್ತಾ ಇಲ್ಲ. ಅದಕ್ಕೆ ನಮ್ಮ ಯಜಮಾನನ್ ಕಳ್ಸಿದೀನಿ ನೋಡ್ಕೊಂಡ್ ಬರಕ್ಕೆ. ಕಲಾ ಏನ್ರಿ ಸೀನು ಏನಾರ ಬಂದಿದ್ದಾನಾ? ಇಲ್ಲ, ನಮ್ ಶ್ರೀದೇವಿನೂ ಬೆಳಗ್ಗೆಯಿಂದ ಕಾಣಿಸ್ತಾ ಇಲ್ಲ. ರಾತ್ರಿ ಬೇರೆ ಒಂದೆರಡು ಡೇಟ್ ಹೊಡೆದ್ಬಿಟ್ಟೆ. ಎಲ್ಲೋ ರಜ್ಜಿ ಮನೆಗೋ ಚಿಕ್ಕಪ್ಪನ ಮನೆಗೋ ಹೋಗಿರ್ಬೇಕು. ಕಮಲಮ್ಮ, ಏನ್ ಹರಿಯಣ್ಣ ಅಭಿ ಇಲ್ಲಿ ಎದ್ದಾಗಿಂದ ಕಾಣ್ತಾ ಇಲ್ಲ. ಇಲ್ಲೇ ಎಲ್ಲೋ ಆಡ್ಕೊಂಡಿರ್ಬೋದು. ದೊಡ್ಡಮ್ಮ, ನಾನು ಸಚಿನ್ ಬಂದಿದ್ದಾನ ಅಲ್ಲಿಗೆ. ಹೌದಾ? ಇಲ್ಲ, ನಿಮ್ಮ ಹತ್ರ ಇನ್ಫಾರ್ಮೇಶನ್ ಸಿಗುತ್ತೇನೋ ಅಂತ. ಮನೆಗ್ ಬಂದಿಲ್ಲ, ಆ. ಅಲ್ಲಿಗೆ ಬಂದಿದ್ದಾನೇನೋ ಅಂತ ಫೋನ್ ಮಾಡ್ದೆ. ಒಂದ್ ನಿಮಿಷ, ನಾನು ಆಮೇಲೆ ಮಾಡ್ತೀನಿ ದೊಡ್ಡಮ್ಮ. ನಮಸ್ಕಾರ ಇನ್ಸ್ಪೆಕ್ಟರ್ಗೆ. ನಮಸ್ಕಾರ. ಕಂಪ್ಲೇಂಟ್ ಇದೆ, ಮಕ್ಕಳು ಕಣೆಯಾಗಿದ್ದಾರೆ. ಬನ್ನಿ ಬನ್ನಿ, ಕೂತ್ಕೊಳ್ಳಿ. ಕೂತ್ಕೊಳ್ಳಿ. ನೋಡಿ, ಇವರು ಅವ್ರ ಮಗ ಕಾಣೆಯಾಗಿದ್ದಾನೆ, ಅದನ್ನ ನೀವೇ ಮಾಡಿಸಿದೀರಾ ಅಂತ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಹೌದಾ? ಹಾಗಾದ್ರೆ ನಮ್ ಕಂಪ್ಲೇಂಟ್ ತಗೊಳ್ಳಿ ಸರ್. ಈ ದೊಡ್ಡ ಮನುಷ್ಯನೇ ನಮ್ಮ ಮಕ್ಕಳನ್ನ ಕಿಡ್ನಾಪ್ ಮಾಡಿಸಿದಾರೆ ಅಂತ ಏನಂತೀರಾ? ಇವ್ರ ಮಾತು ನಂಬೇಡಿ ಸರ್. ಇವ್ರ ಮಕ್ಳೇ ನನ್ನ ಮಗನ ತಲೆ ಕೆಡಿಸಿ ಎಲ್ಲೋ ಕರ್ಕೊಂಡು ಹೋಗಿದ್ದಾರೆ. ಅಲ್ಲ ಸರ್, ಕೆಲಸದವ್ರಿಗೆ ಕಲ್ಲೊಡಿಯೋಷ್ಟು ಬುದ್ಧಿ ಕಲ್ತಿರೋ ಇವ್ರ ಮಕ್ಳಿಗೆ ಇನ್ ಈ ಕೆಲಸ ದೊಡ್ಡದಾ ಸರ್? ಮಕ್ಕಳ ಪರವಾಗಿ ಆಟದ ಮೈದಾನ ಬಿಟ್ಕೊಡಿ ಅಂತ ನಾವು ಇವ್ರನ್ನ ಕೇಳಿದ್ದು ನಿಜ. ಮುಂದಿನ ನಿಮ್ಗೆ ಗೊತ್ತೇ ಇದೆ, ಯಾವ ಮಕ್ಕಳು ಕಿಡ್ನಾಪ್ ಮಾಡೋ ಕೆಲಸ ಮಾಡೋದಿಲ್ಲ. ರೇ, ನಾನು ಅಷ್ಟೇ. ನಿಮ್ ಮಕ್ಳನ್ನ ಎಲ್ಲೂ ಎತ್ಕೊಂಡು ಹೋಗಿ ಬಚ್ಚಿಟ್ಟಿಲ್ಲ. ಇವ್ರು ಸುಳ್ಳು ಹೇಳ್ತಾ ಇದಾರೆ ಇನ್ಸ್ಪೆಕ್ಟರ್. ನೋಡಿ ಸರ್, ಯಾವತ್ತೂ ಹೇಳ್ಬೇಕಾದ್ರೆ ನಮ್ಮ ಮಕ್ಕಳು ಬೆಳಗ್ಗೆ 6 ಗಂಟೆಗೆ ಮನೆ ಬಿಟ್ಟೋರಲ್ಲ. ನೀವು ಶ್ರೀಮಂತ ಪರ ವಹಿಸಿದ್ರೆ ನಾವು ಧರಣಿ ಮಾಡ್ಬೇಕಾಗತ್ತೆ. ನೋಡ್ರಿ, ನಾವು ಯಾರ ಪರನೂ ಅಲ್ಲ, ಸುಮ್ಮನೆ ಪರಸ್ಪರ ವಾಗ್ವಾದ ಮಾಡಬೇಡಿ. ನೀವು ಕಂಪ್ಲೇಂಟ್ ಕೊಟ್ಟು ಹೋಗೋದನ್ನ ಕೊಟ್ಟು ಹೋಗಿ, ಯಾರ ಮಕ್ಕಳನ್ನ ಯಾರು ಹಿಡಿದಿಟ್ಟಿದ್ದಾರೆ ಅನ್ನೋದನ್ನ ನಾವು ಕಂಡುಹಿಡಿತೀವಿ. ಹಲೋ ಡಿಯರ್, ಹೌ ಆರ್ ಯು? ನಾನು ಇಂಡಿಯಾಗೆ ಬರ್ತಾ ಇದ್ದೀನಿ. ರಜೆ ಇಲ್ಲ, ಬರಕಾಗಲ್ಲ ಅಂತಿದ್ದೆ. ಅಷ್ಟು ಅರ್ಜೆಂಟ್ ಏನು? ನಾನು ಫೋನ್ ಮಾಡಿಸ್ತೀನಿ ಬಿಡು. ನಾನು ಈ ಕಡೆ ಮನೆಗೆ ಫೋನ್ ಮಾಡಿದ್ದೆ. ಬೆಳಿಗ್ಗೆಯಿಂದ ಅವನು ಕಾಣಿಸ್ತಾ ಇಲ್ವಂತೆ. ನೀನೇನೋ ಪೊಲೀಸ್ ಸ್ಟೇಷನ್ ಹೋಗಿದ್ದೆ. ವಾಟ್ ಇಸ್ ಹ್ಯಾಪನಿಂಗ್? ಹೇ, ನಥಿಂಗ್. ಏನು ಇಲ್ಲ, ಒಂದು ಸ್ಮಾಲ್ ಕನ್ಫ್ಯೂಷನ್ ಅಷ್ಟೇ. ನೋ, ನೀನೇನೋ ಮುಚ್ಚಿಡ್ತಾ ಇದೀಯಾ. 3 ದಿನದ ಹಿಂದೆ
ಅಭಿ ನಿನ್ ಬಗ್ಗೆ ಏನೋ ಕಂಪ್ಲೇಂಟ್ ಮಾಡ್ತಾ ಇದ್ದ. ನಿಮ್ ತಂದೆ ಮಕ್ಳಿಗೆ ಅಂತ ಕೊಟ್ಟ ಜಾಗನ ವಾಪಸ್ ಕಿತ್ಕೊಂಡಿಯಂತೆ. ಯಾಕೆ ಹೀಗ್ ಮಾಡಕ್ ಹೋದೆ? ಹೌ ಮೀನ್ ಯು ಆರ್. ಅಲ್ಲ ಅದೇನಾಯ್ತು ಅಂದ್ರೆ ಐ ಡೋಂಟ್ ವಾಂಟ್ ಯುವರ್ ಎಕ್ಸ್ಪ್ಲನೇಷನ್. ನಿಂಗ್ ದುಡ್ಡು ಬೇಕಿದ್ರೆ ಬೇರೆ ಸೋರ್ಸ್ ಹುಡುಕೋ. ಸುಮ್ನೆ ಯಾರನ್ನೂ ಹರ್ಟ್ ಮಾಡ್ಬೇಡ. ನಂಗೆ ನನ್ ಮಗನ್ ಸಂತೋಷ ಮುಖ್ಯ. ಅಭಿಗೆ ಏನಾದ್ರೂ ಆದ್ರೆ ನಾ ಖಂಡಿತ ಸುಮ್ನಿರಲ್ಲ. ಓಕೆ? ತಾತ ತಾತ ನಾವ್ ಆಟ ಆಡ್ತಾ ಇದ್ದಿದ್ ಮೈದಾನನೆಲ್ಲ ಹಾಳು ಮಾಡ್ಬಿಟ್ರು. ಯಾಕೆ ಅಂತ ಕೇಳಿದ್ದಕ್ಕೆ ನಮ್ಮನ್ನ ಪೊಲೀಸ್ ಗಿಡ್ಕೊಟ್ಬಿಟ್ರು. ಹೌದು, ಆ ಮೈದಾನದಲ್ಲಿ ಇನ್ಮೇಲಿಂದ ಆಟ ಆಡ್ಬೇಡ ಅಂತ ನಮ್ಮ ಅಪ್ಪ ಅಮ್ಮ ಹೊಡೆದ್ರು. ಅದಕ್ಕೆ ನಾವ್ ಮನೆ ಬಿಟ್ಟು ಬಂದ್ವಿ. ನಿಮ್ಮನ್ ಬಿಟ್ರೆ ನಮ್ಗೆ ಯಾರು ಹೆಲ್ಪ್ ಮಾಡೋರೇ ಇಲ್ಲ. ನೀವೇ ಹೇಳಿ ತಾತ, ಆ ಜಾಗ ನಮ್ಗೆ ಕೊಟ್ಟಿರ್ಲಿಲ್ವಾ? ಮತ್ತೆ ನಿಮ್ ಮಗ ಅಂಕಲ್ ಅಲ್ಲಿ ಆಡ್ಬೇಡಿ ಅಂತ ನಮ್ಮನ್ನ ಆಚೆ ಕಳ್ಸಿದ್ರು. ಡ್ಯಾಡಿ ಅಲ್ಲಿ ಕಾಂಪ್ಲೆಕ್ಸ್ ಕಟ್ಟಾರಂತೆ. ತಾತ ಮಾತಾಡಿದ್ರು. ತಾತ ಮಾತಾಡ್ಬಿಟ್ರು. ತಾತ ಮಾತಾಡಿ ತಾತ, ಮಾತಾಡಿ ತಾತ. ಹುಷಾರಾಗಿದ್ರು. ಮಿಸ್ಟರ್ ಹರಿ, ನೀವು ಕೋಪ ಮಾಡಿಕೊಂಡ್ರು ಸರಿ, ಬೇಸರ ಮಾಡಿಕೊಂಡ್ರು ಸರಿ, ನಿಮ್ಮ ಫ್ಯಾಮಿಲಿ ಡಾಕ್ಟರ್ ಆಗಿ, ನಿಮ್ಮ ಹಿತೈಷಿಯಾಗಿ ನಾನೊಂದು ಮಾತು ನಿಮಗೆ ಹೇಳಲೇಬೇಕು. ಆ ಮಕ್ಕಳ ಜೊತೆ ನೀವು ನಡ್ಕೊಂಡ ರೀತಿ ಸ್ವಲ್ಪನೂ ಸರಿ ಇಲ್ಲ. ಡಾಕ್ಟರ್, ನೀವೇ ತಾನೇ ಮೇಲ್ ಮಾಡಿದ್ದು ನಿಮ್ಮ ತಂದೆ ಯಾರೋ ಸ್ಟ್ರೀಟ್ ಚಿಲ್ಡ್ರನ್ ಜೊತೆ ಆಟ ಆಡ್ತಾ ಇದಾರೆ ಅಂತ. ಅದನ್ನ ತಪ್ಪಿಸೋದಕ್ಕೆ ಅಂತಾನೆ ನಾನು ಬಂದಿದ್ದು. ಅದು ಸರಿ, ಆದರೆ ಆ ಮಕ್ಕಳು ಕಷ್ಟಪಟ್ಟು ಕಟ್ಟಿದ ಆಟದ ಮೈದಾನನ ಹಾಳ್ಗಡಿಯೋದು ಯಾಕೆ? ಅದು ನನ್ನ ಬಿಸ್ನೆಸ್ ಪರ್ಪಸ್ಗೋಸ್ಕರ. ಈ ನಿಮ್ಮ ಬಿಸ್ನೆಸ್ ಆಂಬಿಷನ್ನೇ ಅವ್ರನ್ನ ನಿಮ್ಮಿಂದ ದೂರ ಮಾಡಿದ್ದು, ಅವ್ರನ್ನ ಒಂಟಿ ಮಾಡಿದ್ದು, ಅವ್ರ ಆರೋಗ್ಯ ಹಾಳ್ಗಡಿಬಿದ್ದು. ಪಾಪ ಅವರು ಇದನ್ನೆಲ್ಲ ನನ್ನ ಹತ್ರ ಹೇಳ್ಕೊಂಡು ತುಂಬ ನೊಂದ್ಕೊಂಡ್ರು ಗೊತ್ತಾ? ಅವರಿಗೆ ನಿಮ್ಮ ಮೇಲೆ ತುಂಬ ಬೇಸರ, ಎಲ್ಲದಕ್ಕೂ ನೀವೇ ಕಾರಣ ಅಂತ. ಐ ಮಸ್ಟ್ ಟೆಲ್ ಯು ಒನ್ ಥಿಂಗ್ ಮಿಸ್ಟರ್ ಹರಿ, ವೆರಿ ಸರ್ಪ್ರೈಸಿಂಗ್ಲಿ ಆ ಮಕ್ಕಳ ಒಡನಾಟ ಶುರು ಆದಾಗಿಂದ ನಿಮ್ಮ ತಂದೆಯವರ ಆರೋಗ್ಯ ತುಂಬ ಸುಧಾರಿಸಿತ್ತು. ನೀವು ಬಂದದನ್ನು ಹಾಳ್ಗಡಿವಿದೆ. ಡಾಕ್ಟರ್, ನೀವು ನನ್ನೇ ಬ್ಲೇಮ್ ಮಾಡ್ತೀರಾ? ನೀವು ಸ್ಪಾಯಿಲ್ ಮಾಡಿದ್ದು ಬರೀ ಆಟದ ಮೈದಾನ ಅಷ್ಟೇ ಅಲ್ಲ, ಆರೋಗ್ಯಕರವಾದ ಸಂಬಂಧಗಳನ್ನು. ನೀವು ಹೀಗೆ ಮುಂದುವರೆದ್ರೆ ನಿಮ್ಮ ದಂಧೆ ನೀವು ಕಳ್ಕೋಬೇಕಾಗತ್ತೆ. ಆಮೇಲೆ ಯಾವ ಬಿಸ್ನೆಸ್ಸು ನಿಮಗೆ ಅವ್ರನ್ನ ವಾಪಸ್ ತಂದು ಕೊಡಲ್ಲ. ಯೋಚನೆ ಮಾಡಿ. ಹಲೋ, ಯಜಮಾನ್ರು ಮಕ್ಕಳ ಜೊತೆಗೆ ಆಟದ ಮೈದಾನಕ್ಕೆ ಹೋದ್ರ? ನಿಮ್ ಮಗ ಅಂಕಲ್ ಬಂದ್ರು. ನೀನ್ ಎಲ್ಲಿದ್ಯಾ ಅಭಿ? ನಾನು ಎಷ್ಟು ಗಾಬರಿ ಆಗಿದ್ದೆ ಗೊತ್ತಾ? ನೀನ್ ಮಾತಾಡಿಸ್ಬೇಡ ನನ್ನ. ನಮ್ಮನ್ನ ಇಲ್ಲಿಂದ ಓಡ್ಸಕ್ ಬಂದವ್ರೆ ಅಂತ ಕಾಣ್ತೈತೆ. ಯೋಳಿ ತಾತ, ನೀವ್ ಯೋಳಿ ತಾತ. ಅಲ್ಲ ಅಭಿ, ಇವ್ರನ್ನೆಲ್ಲ ಇವರೆಲ್ಲ ಯಾರು ಅಂತ ತಿಳ್ಕೊಂಡಿದ್ದಿ? ನಾನಿವತ್ತು ಜೀವಂತವಾಗಿರೋದಕ್ಕೆ ಇವರೇ ಕಣೋ ಕಾರಣ.
ಬತ್ತು ಹೋದ ನನ್ನ ಬದುಕಿಗೆ ಚೈತನ್ಯ ತುಂಬಿದವರು ಕಣ ಇವರು. ನಿನ್ನಿಂದ ಏನೇನು ಕಳ್ಕೊಂಡು ಅದನ್ನೆಲ್ಲ ಇವರಿಂದ ಪಡ್ಕೊಂಡೆ ಕಣ. ಅವ್ರು ಮಾಡಿರೋ ಉಪಕಾರಕ್ಕೆ ಅವರು ಕೊಟ್ಟಿರೋ ಜಾಗ ತುಂಬಾ ಚಿಕ್ತು. ಅಂತ ಮಕ್ಕಳು ಮನಸ್ಸು ನೋಯಿಸ್ಬಿಟ್ಟಲ್ಲೋ ನೀನು. ಅಪ್ಪ ಹೆದರ್ಕೋಬೇಡಿ ಮಕ್ಕಳ, ಈ ಮೈದಾನನ ಯಾರೂ ನಿಮ್ಮಿಂದ ಕಸ್ಕೊಳಕ್ಕಾಗಲ್ಲ. ಇದು ನನ್ನ ಆಸ್ತಿ, ನಾನು ಸಂಪಾದನೆ ಮಾಡಿದ್ದು. ಯಾರಿಗೆ ಬೇಕಾದ್ರೂ ಕೊಡ್ತೀನಿ. ಇವತ್ತೇ ನಿಮ್ಮ ಹೆಸರಲ್ಲಿ ರಿಜಿಸ್ಟರ್ ಮಾಡಿಸ್ತೀನಿ. ಆಮೇಲೆ ಇದನ್ನ ಯಾರೂ ಪರಭಾರೆ ಮಾಡೋಕ್ಕಾಗಲ್ಲ. ಇನ್ನು ಮುಂದೆ ನೀವೆಲ್ಲ ಇಲ್ಲಿ ಧೈರ್ಯವಾಗಿ ಆಟ ಆಡ್ಕೋಬಹುದು. ನಾನು ಈಗ ಅದನ್ನೇ ಹೇಳಕ್ ಬಂದಿದ್ದಪ್ಪ. ನನಗೆ ಗೊತ್ತು ನಾನು ತುಂಬಾ ತಪ್ಪು ಮಾಡಿದ್ದೀನಿ ಅಂತ. ದಯವಿಟ್ಟು ನನಗೆ ಕ್ಷಮಿಸ್ಬಿಡಿಯಪ್ಪ. ಮಕ್ಕಳ ನನ್ಗೆ ಕ್ಷಮಿಸ್ತೀರಲ್ಲ? ನಮ್ಮಪ್ಪ ಅಮ್ಮ ಬಂದ್ರು. ಬರ್ರೋ ಮಕ್ಕಳ ಎಲ್ಲ ಹೋಗಿದ್ರಿ ನೀವೆಲ್ಲ? ನಮಸ್ಕಾರ. ನಮಸ್ಕಾರ. ಬನ್ನಿ ಬನ್ನಿ. ಮಕ್ಕಳೆಲ್ಲ ಸೇಫ್ ಆಗಿದಾರಲ್ವಾ? ಇದ್ದಾರೆ. ನೀವು ಇವ್ರನ್ನೆಲ್ಲ ಹೊಡೆದು ಬಡ್ದು ಮಾಡಿದ್ರಿ ಅಂತ ಕೇಳಿದೆ, ತಪ್ಪಲ್ವಾ? ಮಕ್ಕಳಿಗೆ ಶಿಕ್ಷೆ ಕೊಡಬೇಕು ನಿಜ, ಆದ್ರೆ ಯಾವಾಗ ಅವ್ರು ತಪ್ಪು ಮಾಡಿದಾಗ. ಇಲ್ಲಿ ತಪ್ಪು ಮಾಡಿರೋರು ನಾವು ದೊಡ್ಡೋರು. ಮಕ್ಕಳ ಮನಸ್ಸನ್ನ ಅರ್ಥ ಮಾಡ್ಕೊಳ್ದೆ ಹೋಗ್ಬಿಟ್ವಿ. ನಾವು ಅವರ ಪಾಠಕ್ಕೆ ಎಷ್ಟು ಮಹತ್ವ ಕೊಡ್ತೀವೋ ಆಟಕ್ಕೂ ಅಷ್ಟೇ ಮಹತ್ವ ಕೊಡಬೇಕು. ಒಂದು ಕಾಲಕ್ಕೆ ನಾವು ಕೂಡ ಇವ್ರ ಥರನೇ ಮಕ್ಕಳಾಗಿದ್ವಿ ಅನ್ನೋದನ್ನ ಮರೆಯೋದು ಬೇಡ. ಆಡ್ಕೊ ಹೋಗಿ ಮಕ್ಕಳ. ಉತ್ಸಾಹ ಉತ್ಸಾಹ ಉಲ್ಲಾಸದುತ್ಸಾಹ ಉತ್ಸಾಹ ಉತ್ಸಾಹ ಉಲ್ಲಾಸದುತ್ಸಾಹ ಆಟ ಈ ಆಟ ಒಂದಾದೋ ಚಿನ್ನರ ಕೂಡಾಡೆ ಮುಂದಾದೋ ಯುದ್ಧ ಮಾಡಿ ಗೆಲ್ಲುವನು ಕಿಡಿಗಿಂತಲೂ ಆಟ ಆಡಿ ಎಲ್ಲಿರನ್ನೋ ನುಡಿ ಚಂದವೋ ನಾವೇ ಶಾಂತಿ ದೂತರಂತೆ ನಮಾಟ ನವರಸ ನಮಾಸ ಸಮರಸ ನಪಾಟ ನವರಸ ನಮಾಸ ಸಮರಸ ಇಂಗ ಇಂಗ ರಾಜ ಕೈಯ ತುಂಬ ರೋಜ ಇಂಗ ಇಂಗ ರಾಜ ಕೈಯ ತುಂಬ ರೋಜ ಧುಮ್ 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 ಧುಮೆ ಧುಮ್ ಧುಮೆ ಧುಮ್ 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 ಧುಮೆ ಧುಮ್ 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 ಧುಮೆ ಧುಮ್ ಧುಮೆ ಧುಮ್ 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 ಧುಮೆ ಧುಮ್ ಧುಮೆ ಧುಮ್ 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 ಧುಮೆ ಧುಮ್ ಧುಮೆ ಧುಮ್ 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 ಧುಮೆ ಧುಮ್ ಧುಮೆ ಧುಮ್ ಧುಮ್ ಧುಮೆ ಧುಮ್ ಧುಮೆ ಧುಮ್ ಧುಮೆ ಧನಿ ಕೇಳಿ ಧುಮ್ ಧುಮೆ